ಪ್ರತಿದಿನದ ಕ್ರೈಸ್ತ ಜೀವಿತ. ಗುಡಾರ ಅನ್ನುವಾಗ ತಿಳ್ಕೊಡ್ರಿ, ಟೆಂಟ್ ಮೀನ್ಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಬಟ್ ಇಟ್ ಇಸ್ ಟೆಂಪ್ರರಿ. ಜಾಸ್ತಿ ಮಹತ್ವ ಪರ್ಮನೆಂಟ್ ಆಗಿರುವುದಕ್ಕಾಗಿ ಕೊಡಬೇಕು ಹೊರತು ಟೆಂಪ್ರರಿಗಾಗಿ ಅಲ್ಲ. ಈತನು ಇಸಾಕನ್ ತನ್ನ ಜೀವಿತದಲ್ಲಿ ತನ್ನ ವೈಯಕ್ತಿಕ ಜೀವಿತಕ್ಕೆ ಎಲ್ಲ ಟೆಂಪರರಿ ಮಾಡ್ಕೋತಿದ್ದಾನೆ, ಆದ್ರೆ ಭಕ್ತಿಗೋಸ್ಕರ ಎಲ್ಲ ಪರ್ಮನೆಂಟ್ ಆಗಿ ಮಾಡ್ಕೋತಿದ್ದಾನೆ. ಪ್ರತಿ ದಿವಸ ನಿನ್ನ ದೇವರೊಟ್ಟಿಗೆ ನಿನ್ನ ಸಂಬಂಧ ಅದು ಟೆಂಪರರಿ ಆಗ್ಬಾರ್ದು. ಅದೇನಾಗ್ಬೇಕು? ನಮ್ಮ ಸಮಸ್ಯೆ ಏನು ಗೊತ್ತಾ? ವೈಯಕ್ತಿಕ ಲೈಫಲ್ಲಿ ಏನಿದೆ ಅದೆಲ್ಲ ಪರ್ಮನೆಂಟ್ ಆಗಿದೆ, ಭಕ್ತಿ ಜೀವಿತದೆಲ್ಲ ಟೆಂಪರರಿ ಆಗಿದೆ. ಇವತ್ತಿನ ಸಂದೇಶದ ಶೀರ್ಷಿಕೆ ಡೈಲಿ ಕ್ರಿಶ್ಚಿಯನ್ ಲೈಫ್. ಏನು? ಪ್ರತಿದಿನದ ಕ್ರೈಸ್ತ ಜೀವಿತ. ಓಕೆ, ಡೈಲಿ ಕ್ರಿಶ್ಚಿಯನ್ ಲೈಫ್. ನಮ್ಮ ದಿನನಿತ್ಯದ ಕ್ರೈಸ್ತಿ ಜೀವಿತ ಹೇಗಿದೆ? ಈ ಕ್ರೈಸ್ತಿ ಜೀವಿತದಲ್ಲಿ ನಾವು ಏನ್ ಮಾಡಬೇಕು ಅನ್ನುವಂಥ ವಿಷಯವನ್ನು ಇವತ್ತು ನಿಮ್ಮ ಸಂಗಡ ಮಾತನಾಡ್ತೇನೆ. ನೀವು ಸತ್ಯವೇದ ತಂದಿರುವುದಾದ್ರೆ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಎಲ್ಲರೂ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 25ನೇ ವಾಕ್ಯ ದಯಮಾಡಿ ಎಲ್ಲರೂ ಓದಿಯೋಣ. ಓಕೆ, ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಕರೆಕ್ಟಾ? ದೇವರ ವಾಕ್ಯ ಹೇಳ್ತದೆ, ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿದ. ಅಷ್ಟೇ ಅಲ್ಲ, ಅಲ್ಲಿ ದೇವ ತನಗೋಸ್ಕರ ಒಂದು ಗುಡಾರವನ್ನು ಹಾಕಿಸಿಕೊಂಡ. ಮತ್ತೆ ನೆಕ್ಸ್ಟ್ ವಚನ ಹೇಳ್ತದೆ, ಅಲ್ಲಿ ಒಂದು ಬಾವಿಯನ್ನ ತೆಗೆಸಿದ. 3 ಕಾರ್ಯಗಳು. ಓಕೆ, ಎಲ್ರು ಹೇಳೋಣ. ಮೊದಲನೇದಾಗಿ ಆತನ ಏನ್ ಮಾಡ್ದ? 3 ಕಾರ್ಯಗಳನ್ನು ಮಾಡಿದ. ಫಸ್ಟ್ ಹೇಳ್ರಿ ಎಲ್ರು. ಮೊದಲನೇ ಕಾರ್ಯ, ಯಜ್ಞವೇದಿಯನ್ನು ಆಮೇಲೆ ಕಟ್ಟಿಸಿರ್ತಾನೆ, ಮುಂಚೆ ಅವನು ಕಟ್ಟಿಸಿದ್ದ. ಏನು ಮೊದಲು? ಟೆಂಟ್. ಎಲ್ರು ಹೇಳ್ರಿ? ಗುಡಾರವನ್ನು ಹಾಕಿಸಿದ, ಯಜ್ಞವೇದಿಯನ್ನು ಕಟ್ಟಿಸಿದ, ಬಾವಿಯನ್ನು ತೋಡಿದ. ಎಲ್ರು ಗೊತ್ತಿದೆ? ಇಂಗ್ಲಿಷ್ ಹೇಳೋಣ. ಓಕೆ, ಪಿಚ್ ಎ ಟೆಂಟ್, ಬಿಲ್ಡ್ ಅನ್ ಆಲ್ಟರ್, ಡಿಗ್ ಅ ವೆಲ್. ಓಕೆ, ಈ 3 ಕಾರ್ಯಗಳು ನಮ್ಮ ದಿನನಿತ್ಯದ 3 ಕ್ರೈಸ್ತ ಜೀವಿತದ ಕಾರ್ಯಗಳನ್ನ ತೋರಿಸ್ತದೆ. ಇಸಾಕನು ಈ 3 ಕಾರ್ಯಗಳನ್ನು ತನ್ನ ಜೀವಿತದಲ್ಲಿ ಮಾಡ್ದ. ಅದನ್ನು ತನಗೋಸ್ಕರ ಆತನು ಗುಡಾರವನ್ನು ಹಾಕಿಸ್ತಾ ಇದ್ದ. ನಂತರ ದೇವರಿಗಾಗಿ ಯಜ್ಞವೇದಿಯನ್ನು ಕಟ್ತಿದ್ದ. ಅದರ ನಂತರ ಬಾವಿಯನ್ನು ಆತನು ತೋಡ್ತಿದ್ದ. ಇವು ನಮ್ಮ ಜೀವಿತದ 3 ಕಾರ್ಯಗಳನ್ನ ಹೇಗೆ ಹೋಲ್ತದೆ ಅನ್ನುವಂಥದ್ದು ನಾನು ಇವತ್ತು ಹೇಳ್ತೇನೆ. ದಯಮಾಡಿ ಎಲ್ಲರೂ ಗಮನವಿಟ್ಟು ಕೇಳೋಣ. ಹಾಗಾದ್ರೆ 3 ಕಾರ್ಯಗಳು ಏನ್ ತೋರಿಸ್ತದೆ? ಗುಡಾರವನ್ನು ಹಾಕಿಸುವಂಥದ್ದು ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ಕುಟುಂಬ, ನಿನ್ನ ಹಣಕಾಸು, ನಿನ್ನ ಬಿಸಿನೆಸ್. ಯಜ್ಞವೇದಿಯನ್ನು ಕಟ್ಟಿಸುವಂಥದ್ದು ನಿನ್ನ ಭಕ್ತಿ ಜೀವಿತವನ್ನು ತೋರಿಸ್ತದೆ. ದಟ್ ಈಸ್ ಯುವರ್ ಡಿವೋಷನಲ್ ಲೈಫ್, ಭಕ್ತಿ ಜೀವಿತ. ನಿನ್ನ ಪ್ರತಿ ದಿವಸ ನಿನ್ನ ದೇವರೊಟ್ಟಿಗೆ ಹೇಗೆ ನೀನು ಸಂಬಂಧವನ್ನು ಇಟ್ಕೊಳ್ತೀಯ. ನಂತರ ಆತನ ಒಂದು ಬಾವಿಯನ್ನು ತೋಡಿಸ್ತಾನೆ. ಬಾವಿ ಇದು ನಿನ್ನ ಸಭಾ ಜೀವಿತವನ್ನು ತೋರಿಸ್ತದೆ. ಸಭಾ ಜೀವಿತ. ಗುಡಾರವನ್ನು ಹಾಕಿಸುವುದು ನನ್ನ ವೈಯಕ್ತಿಕ ಜೀವಿತ, ಯಜ್ಞವೇದಿಯನ್ನು ಕಟ್ಟುವುದು ನನ್ನ ಭಕ್ತಿ ಜೀವಿತ, ಬಾವಿಯನ್ನು ತೋಡುವುದು ನನ್ನ ಸಭಾ ಜೀವಿತ. ಹೇಳ್ರಿ, 3 ಲೈಫ್ ಯಾವುದು? ಒಂದೇದು ವೈಯಕ್ತಿಕ ಜೀವಿತ, ಭಕ್ತಿ ಜೀವಿತ, ಸಭಾ ಜೀವಿತ. ಇದು ಒಬ್ಬ ಕ್ರೈಸ್ತನ ದಿನನಿತ್ಯದ ಲೈಫ್. ಅವನಲ್ಲಿ 3 ರೀತಿ. ಒಂದು ವೈಯಕ್ತಿಕವಾಗಿ ಅವನ ಜೀವನ ಇರ್ತದೆ, ಅವನ ಪರ್ಸನಲ್ ಡಿವೋಷನ್ ಲೈಫ್ ಇರ್ತದೆ, ವೈಯಕ್ತಿಕವಾಗಿ ಭಕ್ತಿ ಜೀವಿತ ಇರ್ತದೆ, ಹಾಗೆ ಆತನ ಸಭಾ ಜೀವಿತ ಇರ್ತದೆ. ಇವತ್ತು ನಾನು ಈ 3 ಜೀವಿತದ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ನಿಮ್ಮ ವೈಯಕ್ತಿಕ ಜೀವಿತದ ಬಗ್ಗೆ ನಾನು ಮಾತನಾಡುವಾಗ
ಅದು ಯಾವ ರೀತಿ ನಮ್ಮ ಲೈಫ್ ಇದೆ ಅನ್ನುವಂಥದ್ದು ಇವತ್ತು ನೀವು ಪರೀಕ್ಷೆ ಮಾಡ್ಕೊಳ್ರಿ. ನಾನು ನಿಮ್ಮ ಭಕ್ತಿ ಜೀವಿತದ ಬಗ್ಗೆ ಮಾತನಾಡುವಾಗ ನಿಮಗೂ ದೇವರು ಹೋಗಿ ಹೇಗೆ ಸಂಬಂಧ ಇದೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ನಾನು ಸಭಾ ಜೀವಿತದ ಬಗ್ಗೆ ಮಾತನಾಡುವಾಗ ನಿಮ್ಮ ರಿಲೇಶನ್ಶಿಪ್ ಸಭೆಯೊಟ್ಟಿಗೆ ಹೇಗಿದೆ ಅಂತ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಈ 3 ಲೈಫನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಈ 3 ಏರಿಯಾಗಳಲ್ಲಿ ದೇವರು ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾನೆ. ಈ 3 ಏರಿಯಾಗಳಲ್ಲಿ ದೇವರು ನನ್ನನ್ನು ಗಮನಿಸ್ತಿದ್ದಾನೆ, ನಾನು ಹೇಗೆ ಜೀವಿಸ್ತಿದ್ದೇನೆ. ಹಾಗಾಗಿ ನಾನು ಮೊದಲನೇದಾಗಿ 3 ಕಾರ್ಯಗಳನ್ನು ಬೇಗ ಒಂದು 10 ನಿಮಿಷದಲ್ಲಿ 3 ಕಾರ್ಯಗಳನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗಿರುವಾಗ ಮೊದಲನೇದಾಗಿ ಇಸಾಕನೇನ್ ಮಾಡ್ದ? ಎಲ್ರು ಹೇಳ್ರಿ, ಗುಡಾರವನ್ನು ಹಾಕಿಸಿದ. ಗುಡಾರ ಅನ್ನುವಾಗ ತಿಳ್ಕೊಡ್ರಿ, ಟೆಂಟ್ ಮೀನ್ಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಬಟ್ ಇಟ್ ಇಸ್ ಟೆಂಪರರಿ. ಗುಡಾರ ಅನ್ನುವಂಥದ್ದು ಶಾಶ್ವತವಾಗಿ ಹಾಕುವುದಲ್ಲ, ಇದು ಟೆಂಪರರಿಗಾಗಿ ಇರುವಂಥದ್ದು. ಯಾರು ಗುಡಾರವನ್ನು ಲೈಫ್ ಲಾಂಗ್ಗೋಸ್ಕರ ಹಾಕುವುದಿಲ್ಲ. ದಟ್ ಇಸ್ ಫಾರ್ ಟೆಂಪರರಿ. ಅಂದ್ರೆ ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾನಂದ್ರೆ, ಇದು ಪರ್ಮನೆಂಟ್ ಆಗಿ ಕಟ್ಟುವಂಥದ್ದಲ್ಲ, ಇದು ಟೆಂಪರರಿ ಆಗಿರುವುದು. ಹಾಗಾದ್ರೆ ನಾನು ಏನ್ ಹೇಳಿದೆ? ಗುಡಾರ ಅನ್ನುವಾಗ ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ಫ್ಯಾಮಿಲಿ, ನಿನ್ನ ಬಿಸ್ನೆಸ್ಸು, ನಿನ್ನ ಕೆಲಸಗಳು, ನಿನ್ನ ಆದಾಯ, ಇವೆಲ್ಲ ನಿನ್ನ ಗುಡಾರದ ಬಗ್ಗೆ ಮಾತನಾಡ್ತದೆ. ದೇವರ ವಾಕ್ಯ ಹೇಳ್ತದೆ, ನೀನು ಇಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಬಂದಿಲ್ಲ. ಅದಕ್ಕಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನೀವು ಕೆಳಗಿನ ಲೋಕದವರಲ್ಲ, ನೀವು ಮೇಲಿನವರು. ಆದ್ರೆ ನಮ್ಮ ಲೈಫ್ ಹೆಂಗಿರ್ತದೆ ಅಂದ್ರೆ, ನಾನು ಪರ್ಮನೆಂಟ್ ಆಗಿ ಇಲ್ಲೇ ಇರ್ಲಿಕ್ಕೆ ಬಂದವ್ರ ಗತಿ ಜೀವಿಸ್ತಿರ್ತೇವೆ. ಯಾವುದು ಟೆಂಪರರಿ ಇದೆಯೋ ಅದಕ್ಕಾಗಿ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು. ಯಾವುದು ಪರ್ಮನೆಂಟ್ ಇದೆಯೋ ಅದಕ್ಕಾಗಿ ನಾವೇನ್ ಮಾಡಬೇಕು? ಹೆಚ್ಚು ಫೋಕಸ್ ಮಾಡ್ಬೇಕು. ಅಂದ್ರೆ ಜಾಸ್ತಿ ಮಹತ್ವ ಪರ್ಮನೆಂಟ್ ಆಗಿರುವುದಕ್ಕಾಗಿ ಕೊಡಬೇಕು ಹೊರತು ಟೆಂಪರರಿಗಾಗಿ ಅಲ್ಲ. ಬಟ್ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡ್ರೆ ನಾವು ಹೆಚ್ಚಾದಂತ ಮಹತ್ವ ಎದಕ್ಕೆ ಕೊಡ್ತಾ ಇದ್ದೇವೆ? ನನ್ನ ವೈಯಕ್ತಿಕ ಜೀವಿತಕ್ಕೆ ಕೊಡ್ತೇವೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಳ್ಬೇಕು, ಯಾವ ರೀತಿ ಜೀವಿಸಬೇಕು, ಎಂತ ಮನೆ ಕಟ್ಟಬೇಕು, ಇದರಲ್ಲಿ ನನ್ನ ಹೆಚ್ಚಿನ ಮಹತ್ವ ಹೋಗ್ತಾ ಇದೆ ಹೊರತು ನನ್ನ ಆತ್ಮಿಕ ಜೀವಿತಕ್ಕಾಗಿ ಇಲ್ಲ. ಅದಕ್ಕಾಗಿ ಟೆಂಟ್ ಅಂದ್ರೆ ನಿನ್ನ ವೈಯಕ್ತಿಕ ಜೀವಿತ, ಇಟ್ಸ್ ಅ ಪರ್ಮನೆಂಟ್ ಅಲ್ಲ, ಇಟ್ಸ್ ಅ ಟೆಂಪರರಿ. ಬಟ್ ಯಾವುದು ಟೆಂಪರರಿ ಆಗಿದೆಯೋ ಅದಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ತೇವೆ. ಇಲ್ಲಿ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ಇವತ್ತು ನನ್ನ ಕುಟುಂಬ ಲೈಫ್ ಹೆಂಗಿದೆ? ಇದು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಾನು ಕೆಲಸ ಮಾಡ್ತಾ ಇರುವಂತ ರೀತಿ, ನಾನು ಬಿಸ್ನೆಸ್ ಮಾಡುವಂತ ರೀತಿ, ಇದು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಇದನ್ನ ನೀವು ಪರೀಕ್ಷೆ ಮಾಡಿಕೊಡ್ರಿ. ಯಾಕೆಂದ್ರೆ ನೀನು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ, ನೀನು ಮಾತನಾಡೋ ಪ್ರತಿಯೊಂದು ಮಾತಿಗೂ, ನೀನು ಗಳಿಸೋ ಪ್ರತಿಯೊಂದು ಹಣಕ್ಕೂ ದೇವರ ಮುಂದೆ ನಾವು ಲೆಕ್ಕ ಕೊಡ್ತೇವೆ. ತಿಳ್ಕೊಡ್ರಿ, ಇಸಾಕನ್ ಬಗ್ಗೆ ನಾನು ಹೇಳುವಾಗ ಇದಕ್ಕಿಂತ ಹಿನ್ನೆಲೆ ನೀನು ಬಂದ್ರೆ, ಇಸಾಕನ್ ಜೀವಿತದಲ್ಲಿ ನೀವು ನೋಡುವುದಾದ್ರೆ, ಇಸಾಕನ್ ಕೈ ಹಾಕುವ ಕೆಲಸವನ್ನ ದೇವರು ಸಫಲಪಡಿಸ್ತಿದ್ದ. ಇಸಾಕನ್ ಏನ್ ಕೈ ಇಡ್ತಾನೋ ಅಲ್ಲಿ ದೇವರ ಆಶೀರ್ವಾದವನ್ನ ಅವನು ನೋಡ್ತಿದ್ದ. ಹಿಂದಿನ ವಾಕ್ಯಕ್ಕೆ ಬರ್ರಿ, ಆದಿಕಾಂಡ ಇದೇ ಅಧ್ಯಾಯದಲ್ಲಿ ಹಿಂದಿನ ವಚನ ನಾವು ಓದಿಕೊಳ್ಳೋಣ. 12ನೇ ವಚನದಿಂದ ಓದೋಣ. ಓಕೆ, ಸಿ ಹಿ ವಾಸ್ ವೆಲ್ದಿ ಮ್ಯಾನ್. ಅವನು ತುಂಬಾ ಶ್ರೀಮಂತ ಮನುಷ್ಯ, ಐಶ್ವರ್ಯವಂತರು ಟೆಂಟ್ಗಳು ಹಾಕಲ್ರಿ. ಐಶ್ವರ್ಯವಂತರು ಬಿಲ್ಡಿಂಗ್ ಕಟ್ತಾರೆ, ಅರಮನೆಗಳ ಕಟ್ಟಿಸ್ಕೋತಾರೆ. ಕರೆಕ್ಟಾ? ಅವನು ಇಷ್ಟು ಶ್ರೀಮಂತನಾಗಿದ್ರು, ಇಷ್ಟು ಅಭಿವೃದ್ಧಿ ಹೊಂದಿದ್ರು ಸಹ ಅವನು ಇಲ್ಲಿ ಶಾಶ್ವತವಾಗಿ ತನಗೆ ಮನೆ ಕಟ್ತಾ ಇಲ್ಲ. ಆದ್ರೆ ಆತನ ಏನ್ ಕಟ್ತಿದ್ದಾನೆ? ಗುಡಾರವನ್ನು ಹಾಕಿಸ್ತಿದ್ದಾನೆ. ಅರ್ಥ ಏನು? ನಿನ್ ಪರ್ಮನೆಂಟ್ ಆಗಿ ದೊಡ್ಡ ಮನೆ ಕಟ್ಟಬೇಡ ನಾನು ಹೇಳ್ತಾ ಇಲ್ಲ. ನಿನ್ನ ಪ್ರಯತ್ನ ಹೆಚ್ಚು ಎದಕ್ಕಿದೆ? ಅವನು ಅಷ್ಟು ವೆಲ್ದಿ ಆಗಿದ್ರು ಅವನು ಒಂದು ನೆಲದಲ್ಲಿ ನೆಲೆಗೊಂಡು ದೊಡ್ಡ ಅರಮನೆ ಕಟ್ಟಿಸ್ಬೇಕೆಂಬ ಅಭಿಪ್ರಾಯ ಅವನಿಗಿಲ್ಲ. ಆದ್ರೂ ಅವನು ಒಂದು ಗುಡಾರದಲ್ಲಿ ವಾಸಿಸ್ತಾ ಇದ್ದಾನೆ, ಗುಡಾರಗಳನ್ನು ಹಾಕಿ ಜೀವನ ನಡೆಸ್ತಿದ್ದಾನೆ. ಅರ್ಥ ಏನು?
ನೀನು ಇವತ್ತು ಅರಮನೆ ಕಟ್ಟಿದ ತಕ್ಷಣ ನಿನಗೆ ಸಂತೋಷದ ಜೀವಿತ ಸಿಗ್ತದಂತ ತಿಳ್ಕೊಳ್ಬೇಡ್ರಿ. ಅರಮನೆಯಲ್ಲಿ ಜೀವಿಸುವವರು ಸಹ ಕಷ್ಟದಲ್ಲಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆ ಭಯಂಕರವಾಗಿ ಆಶೀರ್ವಾದ ಹೊಂದಿದವರು ಸಹ ದುಃಖದಲ್ಲಿ ಜೀವಿಸ್ತಿದ್ದಾರೆ. ನೀನು ಎಷ್ಟೇ ದುಡಿದು ಗಳಿಸಿದ ನಂತರವೂ ನೀನು ಸಂತೋಷದಿಂದ ಇರ್ತೀನೋ ಅಂತ ಯಾವ ಗ್ಯಾರಂಟಿ ಇಲ್ಲ. ಆದ್ರೆ ನೀನು ಸಂತೋಷವಾಗಿ ಸಮಾಧಾನದಲ್ಲಿ ಇರುವಂತ ಗ್ಯಾರಂಟಿ ಅದು ದೇವರ ಸನ್ನಿಧಿಯಲ್ಲಿ ಮಾತ್ರ, ದೇವರ ಸಮಾಕ್ಷಮದಲ್ಲಿ ಮಾತ್ರ. ಸೊ ನಾನೇನು ಇಷ್ಟು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ಇಸಾಕನು ಇಷ್ಟು ಶ್ರೀಮಂತನಾಗಿದ್ರು ಅರಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ, ಅವನು ಗುಡಾರಗಳನ್ನ ಹಾಕೊಂಡು ವಾಸ ಮಾಡ್ತಿದ್ದಾನೆ. ಅವನು ಗೊತ್ತಿದೆ ಇವ್ಯಾವು ಶಾಶ್ವತ ಅಲ್ಲ, ಒಂದು ದಿನ ಇವನ್ ಬಿಟ್ಟು ಹೋಗ್ಲೇಬೇಕು. ಸೊ ನಿಮಗೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ನಿಮ್ಮ ಹೆಚ್ಚಿನ ಮಹತ್ವ ಎದಕ್ಕೆ ಕೊಡ್ತಾ ಇದ್ದೀರಿ? ನಿನ್ನ ಪರ್ಸನಲ್ ಲೈಫಲ್ಲಿ ನಿನ್ನ ಕುಟುಂಬ ಆಗಿರಲಿ, ನಿನ್ನ ಬಿಸ್ನೆಸ್ ಆಗಿರಲಿ, ಅದರ ಮೂಲಕ ನೀನು ದೇವರಿಗೆ ಮಹಿಮೆ ಪಡಿಸೋದನ್ನ ಪ್ರಯತ್ನ ಪಡ್ರಿ. ಇಲ್ಲಿ ನಾನು ಯಾಕಿದೀನಿ ಹೇಳ್ತಿದ್ದೀನಂದ್ರೆ, ಇಸಾಕನ ಬಗ್ಗೆ, ಅವನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿದ್ದಾನೆ. ಬರಗಾಲ ಅದು ಸರಿಯಾದ ಸಮಯ ಅಲ್ಲ ಬೀಜ ಬಿತ್ತಲಿಕ್ಕೆ. ಯಾರು ಬರಗಾಲದಲ್ಲಿ ಬೀಜ ಬಿತ್ತುವುದಿಲ್ಲ. ಆದ್ರೆ ಈತನು, ನೀವು 12ನೇ ವಚನ ಓದುವಾಗ, ಹಿ ಪ್ಲಾಂಟೆಡ್ ದ ಸೀಡ್ ಇನ್ ದ ಟೈಮ್ ಆಫ್ ಫಿಮೈನ್, ಅಂದ್ರೆ ಬರಗಾಲದ ಸಮಯದಲ್ಲಿ ಆತನು ಬೀಜವನ್ನ ಬಿತ್ತುತ್ತಾನೆ. ತಿಳ್ಕೊಡ್ರಿ, ಬೀಜವು ಬಿತ್ತುವಂಥದ್ದು ಮತ್ತೆ ಅದನ್ನ ಕೊಯ್ಯುವಂಥದ್ದು ನಿನಗಿರುವ ಜವಾಬ್ದಾರಿ, ನಿನ್ನ ರೆಸ್ಪಾನ್ಸಿಬಿಲಿಟಿ. ಆದ್ರೆ ನೀನು ಬೀಜ ಬಿತ್ತಿದ್ದನ್ನ 100% ಫಲ ಕೊಡುವಂಥದ್ದು ದೇವರು ನಿನಗೆ ಕೊಡುವ ಕೃಪೆ. ಅರ್ಥ ಏನು? ನೀನು ನ್ಯಾಯಯುತವಾದ ರೀತಿಯಲ್ಲಿ ನಿನ್ನ ಕೆಲಸ ಮಾಡುವುದಾದ್ರೆ ದೇವರ ಕೃಪೆ ನಿನ್ನ ಕೆಲಸದ ಮೇಲೆ ಇದ್ದೇ ಇರ್ತದೆ. ಬಟ್ ಏನಂದ್ರೆ, ನನ್ನ ಪರ್ಸನಲ್ ಲೈಫಲ್ಲಿ ನಾನು ಜೀವಿಸುವಾಗ ನನಗೆ ಆದಂಥ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ. ವೈಯಕ್ತಿಕ ಜೀವಿತದಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಇದೆ. ಅದನ್ನ ನೀನು ಮಾಡುವುದಾದ್ರೆ ದೇವರು ತನ್ನ ಕೆಲಸವನ್ನು ಮಾಡ್ತಾರೆ. ನನ್ನ ದಿನನಿತ್ಯ ಜೀವಿತದಲ್ಲಿ ನಾನು ಹಾಗಾದ್ರೆ ಏನನ್ನ ಪರೀಕ್ಷೆ ಮಾಡ್ಕೊಳ್ಬೇಕು ನಾನು ಹೇಳ್ತೇನೆ. ನನ್ನ ದಿನನಿತ್ಯದ ಲೈಫಲ್ಲಿ ನನ್ನ ಕುಟುಂಬ, ನನ್ನ ಕೆಲಸ, ಇವೆರಡು ನಿನ್ನ ದಿನನಿತ್ಯದ ಜೀವಿತ. ನಿನ್ನ ಫ್ಯಾಮಿಲಿ ಲೈಫಲ್ಲಿ ನಿನ್ನ ರೆಸ್ಪಾನ್ಸಿಬಿಲಿಟಿ ನೀನು ಸರಿಯಾಗಿ ಮಾಡ್ತಾ ಇದೀಯಾ? ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳುವಂಥದ್ದೇನು ಗೊತ್ತಾ? ನಿನ್ನನ್ನು ನೀನು ಪರಿಶುದ್ಧರಾಗಿ ಇಟ್ಕೊಂಡಿದ್ದೀರಾ? ಹೌ ಈಸ್ ಯುವರ್ ಪರ್ಸನಲ್ ಲೈಫ್? ವೈಯಕ್ತಿಕ ಜೀವಿತ ಹೇಗಿದೆ? ಈಸ್ ಇಟ್ ಅ ಲೈಫ್ ಆಫ್ ಇಂಟಿಗ್ರಿಟಿ? ಪ್ರಾಮಾಣಿಕತೆಯಿಂದ ಕೂಡಿದೆಯಾ ನಿಮ್ಮ ಜೀವಿತ? ತಿಳ್ಕೊಡ್ರಿ, ಚರ್ಚಲ್ಲಿ ಇರುವುದು ಬೇರೆ, ವೈಯಕ್ತಿಕವಾಗಿರುವುದು ಬೇರೆ. ನಾನು ಇವತ್ತು ಎಲ್ಲರ ಮುಂದೆ ಬಹಳ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಇದನ್ನ ದೇವ್ರು ನೋಡಲ್ಲ. ನೀನು ಒಬ್ಬನೇ ಇರುವಾಗ ಏನ್ ಮಾಡ್ತೀಯ ಅದನ್ನ ದೇವ್ರು ನೋಡ್ತಾರೆ. ದಟ್ ಈಸ್ ಇಂಟಿಗ್ರಿಟಿ, ಅದು ಯಥಾರ್ಥತೆ, ಪ್ರಾಮಾಣಿಕತೆ. ದೇವರು ನೋಡುವುದು ಅದನ್ನ. ಅಂದ್ರೇನು? ಯು ಹ್ಯಾವ್ ಟು ಬಿ ಸೇಮ್ ಇನ್ ಯುವರ್ ಪ್ರೈವೇಟ್ ಲೈಫ್ ಆಸ್ ವೆಲ್ ಆಸ್ ಯುವರ್ ಪಬ್ಲಿಕ್ ಲೈಫ್. ನಾನು ಜನರ ಮುಂದೆ ಹೆಂಗಿರ್ತೇನೋ ಹಂಗೆ ನಾನು ವೈಯಕ್ತಿಕ ಒಬ್ಬನೇ ಇದ್ದಾಗಿರ್ಬೇಕು. ನಾನು ಜನರ ಮುಂದೆ ದೇವರ ಹಾಡುಗಳನ್ನು ಕೇಳಿ ಒಬ್ಬನೇ ಇರುವಾಗ ಬೇರೆದನ್ನು ನೋಡುವುದಾದ್ರೆ ಅದು ಯಥಾರ್ಥತೆ ಅಲ್ಲ. ಗಾಡ್ ಈಸ್ ಸೀಯಿಂಗ್ ಯುವರ್ ಪ್ರೈವೇಟ್ ಲೈಫ್. ನೀನು ಒಬ್ಬನೇ ಇರುವಾಗ ಏನು ನೋಡ್ತೀಯ? ನೀನು ಒಬ್ಬನೇ ಇರುವಾಗ ಏನು ಮಾತನಾಡ್ತೀಯ? ನೀನು ಒಬ್ಬನೇ ಇರುವಾಗ ಏನು ಆಲೋಚಿಸ್ತಿರ್ತೀಯ? ನೀನು ಒಬ್ಬನೇ ಇರುವಾಗ ಯಾವುದನ್ನು ಆಪರೇಟ್ ಮಾಡ್ತಿರ್ತೀಯ? ದೇವರು ನೋಡ್ತಿದ್ದಾನೆ. ಹೌ ಈಸ್ ಯುವರ್ ಪರ್ಸನಲ್ ಲೈಫ್? ನಿನ್ನ ವೈಯಕ್ತಿಕ ಜೀವಿತ ಹೆಂಗಿದೆ? ಈಸ್ ಇಟ್ ಹೋಲಿ? ಅದು ಪರಿಶುದ್ಧವಾಗಿದೆಯಾ? ತುಂಬ ಇಲ್ಲಿ ಈಗ ಸಂತೋಷ್ ಹೇಳಿದ್ರು ತುಂಬ ಕಂಪ್ಲೇಂಟ್ಸ್ ಅಂತ. ಪ್ರಿಯರ, ದಿನನಿತ್ಯವೂ ನಮಗೆ ಕೇಳಿಸ್ತಾ ಇರ್ತದೆ, ಈ ವ್ಯಕ್ತಿ ಹಿಂಗೆ ಮಾಡ್ತಿದ್ದಾನೆ, ಈ ಯವನಸ್ಥ ಹಿಂಗೆ ಮಾಡ್ತಿದ್ದಾನೆ, ಈ ಯವನಸ್ಥಳು ಈ ರೀತಿ ಮಾಡ್ತಿದ್ದಾಳೆ, ಇವಳು ಆ ಸ್ಥಳದಿಂದ ಹೊರಗೆ ಬಂದ, ಇವ ಈ ಸ್ಥಳದಿಂದ ಹೊರಗಡೆ ಬಂದ್ಲು, ಎಲ್ಲ ಸುದ್ದಿ ನಮಗೆ ಹೇಳ್ತಿರ್ತಾರೆ. ನಾವು ಅದನ್ನೇ ಕೇಳಿ ದೇವರ ಸನ್ನಿಧಾನದಲ್ಲಿ ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಬಟ್ ನಾವು ಪ್ರಾರ್ಥನೆ ಮಾಡಿದ್ರೆ ಅಷ್ಟೇ ಆಗುವುದಿಲ್ಲ ಪ್ರಿಯರೇ. ನಿಮ್ಮ ಪ್ರಯತ್ನ ಇರಬೇಕು. ನನ್ನ ವೈಯಕ್ತಿಕ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿದೆ. ನಿಮ್ಮ ಲೈಫನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ಎರಡನೇದಾಗಿ, ನಿನ್ನ ವೈಯಕ್ತಿಕ ಜೀವಿತ, ನಿನ್ನ ಫ್ಯಾಮಿಲಿಯಲ್ಲಿ ಆರ್ ಯು ಫೇತ್ಫುಲ್? ನೀನು ನಂಬಿಗಸ್ತನಾಗಿದೆಯಾ? ಕುಟುಂಬದಲ್ಲಿ ನಿನ್ನ ಹೆಂಡತಿಗೆ ನಂಬಿಗಸ್ತನಾಗಿದೆಯಾ? ನಿನ್ನ ಕೆಲಸದಲ್ಲಿ, ನಿನ್ನ ಕೆಲಸಕ್ಕೆ ನೀನು ನಂಬಿಗಸ್ತನಾಗಿದೆಯಾ? ನಿನಗೆ ದೇವರು ಕೊಡುವ ಆದಾಯದಲ್ಲಿ ನೀನು ನಂಬಿಗಸ್ತನಾಗಿದೆಯಾ? ಜಸ್ಟ್
ಇದು ಪ್ರಿನ್ಸಿಪಲ್ಸ್, ದೀಸ್ ಆರ್ ದ ಇವು ನನಗಿರೋ ರೆಸ್ಪಾನ್ಸಿಬಿಲಿಟೀಸ್. ಈ ರೆಸ್ಪಾನ್ಸಿಬಿಲಿಟಿ ನಾನು ಹೆಂಗೆ, ದೇವರು ಯಾಕೆ ಅವನಿಗೆ ಫಲ ಕೊಟ್ಟ, ಆದಾಯ ಹೆಂಗೆ ಕೊಟ್ಟ? ಅವನು ಬಿತ್ತಿದ 100ಕ್ಕೆ 100ರಷ್ಟು ಬೈಬಲ್ ಹೇಳ್ತದೆ ಅವನಿಗೆ ಫಲ ಸಿಕ್ತು. ಯಾವಾಗ? ಬರಗಾಲದಲ್ಲಿ. ಯಾಕೆ? ಯಾಕೆಂದ್ರೆ ಅವನು ಮಾಡುವ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದ, ಅವನ ಕುಟುಂಬದ ವಿಷಯದಲ್ಲಿ ನಂಬಿಗಸ್ತನಾಗಿದ್ದ, ದೇವರಿಗೆ ನಂಬಿಗಸ್ತನಾಗಿದ್ದ. ವೆನ್ ಯು ಆರ್ ಫೇತ್ಫುಲ್ ಯು ವಿಲ್ ಸಿ ದ ಫೇವರ್ ಆಫ್ ಗಾಡ್. ನೀ ನಂಬಿಗಸ್ತನಾಗಿರುವಾಗ ದೇವರ ಅನುಗ್ರಹವನ್ನು ನೀನು ನೋಡ್ತೀಯ. ನೀ ನಂಬಿಗಸ್ತನಾಗಿಲ್ಲ ಆದರೆ ದೇವರ ಅನುಗ್ರಹ ನಿನಗೆ ಸಿಗುವುದಿಲ್ಲ. ಪ್ರಾಮಾಣಿಕತೆ, ನಂಬಿಗಸ್ತಿಕೆ, ಯಥಾರ್ಥತೆ, ಪರಿಶುದ್ಧತೆ ಇವು ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಗಳು ನನ್ನ ವೈಯಕ್ತಿಕ ಜೀವಿತದಲ್ಲಿ. ಇದನ್ನ ನಾನು ಮಾಡುವುದಾದ್ರೆ ದೇವರ ಅನುಗ್ರಹ ನೀನು ಕೇಳೋದೇ ಬೇಡ, ಅದನ್ನ ನೀನು ಅನುಭವಿಸ್ತೀಯ. ಹೇಗೆ ಇಸಾಕನು ಅನುಭವಿಸಿದನು ಹಾಗೆ ನೀನು ಅನುಭವಿಸ್ತೀಯ. ಬೀಜ ಬಿತ್ತುವುದು ನಿನ್ನ ರೆಸ್ಪಾನ್ಸಿಬಿಲಿಟಿ, ಫಲ ಕೊಡುವುದು ದೇವರ ಕೆಲಸ. ನೀನ್ ನಂಬಿಗಸ್ತನಾಗಿ ಕುಟುಂಬ ನಡೆಸು, ನಿನ್ನ ಕುಟುಂಬಕ್ಕೆ ಬೇಕಾದ ಅವಶ್ಯಕತೆ ದೇವರು ಒದಗಿಸಿಕೊಡ್ತಾರೆ. ಪ್ರಾಮಾಣಿಕನಾಗಿ ನೀ ಕೆಲಸ ಮಾಡು, ಆ ಪ್ರಾಮಾಣಿಕವಾದ ಕೆಲಸದಲ್ಲಿ ದೇವರ ಆದಾಯವನ್ನು ಕೊಡುವುದು ದೇವರ ಕೆಲಸ. ನೀನ್ ನಿನ್ನ ಕೆಲಸ ಮಾಡು, ದೇವರ ಪಾತ್ರ ದೇವರು ಮಾಡ್ತಾರೆ. ಬಟ್ ಯಾವಾಗ ನಿನಗಿರೋ ರೆಸ್ಪಾನ್ಸಿಬಿಲಿಟಿ ನೀನು ಸರಿಯಾಗಿ ಮಾಡು. ಸೊ ನಾನು ಹೇಳೋದು ಒಂದೇ, ನಿನ್ನ ವೈಯಕ್ತಿಕ ಜೀವಿತ ನೀರಿನ ಮೇಲಿರೋ ಗುಳ್ಳೆ, ಅದು ಯಾವಾಗ ತಪ್ಪಂತದೇ ಗೊತ್ತಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತೆ, ಮನುಷ್ಯನು ಅಡವಿ ಹೂವಿನಂಗೆ, ಅದು ಯಾವಾಗೇ ಅರಳುತ್ತದೆ ಯಾವಾಗೇ ಬಾಡಿ ಹೋಗ್ತದೆ ಗೊತ್ತಿಲ್ಲ. ಆದರೆ ಇರುವಷ್ಟು ದಿವಸ ಪ್ಲೀಸ್ ನಂಬಿಗಸ್ತರಾಗಿರಿ, ದೇವರಿಗೆ, ಕುಟುಂಬಕ್ಕೆ ನಂಬಿಗಸ್ತರಾಗಿರಿ. ಪ್ರಿಯರೇ, ಈಗ ನಮಗೆ ಬಲ ಇದೆ ಶರೀರದಲ್ಲಿ. ಬಲ ಇರುವಾಗಲೇ ದೇವರಿಗೆ ಏನಾದರೂ ಮಾಡ್ರಿ. ನಾನು ಮೊನ್ನೆ ಯವನಸ್ಥನ ವಿಡಿಯೋ ನೋಡ್ತಿದ್ದೆ. ಅವನು ರಾತ್ರಿ 2:15 ವಿಡಿಯೋ ಮಾಡಿದ. 2:15 ಸಾಧ್ಯ ಆದರೆ ನಿಮಗೆ ನಾನು ಕಳಿಸಿಕೊಡ್ತೇನೆ ಅದನ್ನು. 2:15 ಆಗಿದೆ. ಅವನು ಹೇಳ್ತಾನೆ, ನಾನು ಇವತ್ತು 2:15 ನಾನು ಯಾಕೆ ರಾತ್ರಿ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಈ 2:15 ತನಕ ನಾನು ಪ್ರಾರ್ಥನೆ ಮಾಡಿ ನಾನೀಗ 3 ಗಂಟೆಗೆ ಮಲಗಲಿಕ್ಕೆ ಹೋಗ್ತಿದ್ದೇನೆ. ಬಟ್ ನಾನು ಯಾಕೆ ಈ ವಿಡಿಯೋ ಕಳಿಸಿದೆ ಅಂದರೆ, ನನ್ನ ಶರೀರದಲ್ಲಿ ಬಲ ಇರುವಷ್ಟು ಸಮಯ ನಾನು ರಾತ್ರಿ ದೇವರಿಗಾಗಿ ಕೊಡ್ತೇನೆ. ಒಂದು ಸಾರಿ ನನ್ನ ಶರೀರದಲ್ಲಿ ಬಲ ಇಲ್ಲದೆ ಇರುವಾಗ ನಾನು ಆಮೇಲೆ ದೇವರಿಗೆ ಸಮಯ ಕೊಡಕ್ಕೆ ಆಗದೆ ಪಶ್ಚಾತ್ತಾಪ ಪಡಬೇಕಾದಂಥ ಸಂಗತಿ ನನಗೆ ಬರಬಾರ್ದು. ಅದಕ್ಕಾಗಿ ನನ್ನ ಸ್ನೇಹಿತರಿಗೆ, ನನಗೆ ಗೊತ್ತಿರುವಂಥ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಗೆ ಹೇಳ್ತಾ ಇದ್ದೇನೆ, ನಿನ್ನ ಶರೀರದಲ್ಲಿ ಬಲ ಇರುವಾಗಲೇ ದೇವರಿಗಾಗಿ ಸಮಯ ಕೊಡು. ಬಲ ಇರುವಾಗಲೇ ದೇವರಿಗಾಗಿ ನಂಬಿಗಸ್ತನಾಗಿ ಜೀವಿಸು. ಬಲ ಹೋದ ಮೇಲೆ, ಶರೀರ ಬಳಲಿ ಹೋದ ಮೇಲೆ, ಮುದುಕಿ ಆದ ಮೇಲೆ ನಿನ್ನಿಂದ ಆಗುವುದಿಲ್ಲ. ನೀನು ಬಯಸಿದ್ರು ನಿನ್ನ ಶರೀರ ನಿನಗೆ ಸಪೋರ್ಟ್ ಮಾಡಲ್ಲ. ಬಟ್ ಈಗ ಶರೀರದಲ್ಲಿ ಬಲ ಇದೆ. ಹಲೋ, ದಿಸ್ ಈಸ್ ಯುವರ್ ಪರ್ಸನಲ್ ಲೈಫ್. ಅವನೇನ್ ಮಾಡ್ದ? ಗುಡಾರವನ್ನ ಹಾಕ್ಸಿದ. ಸೆಕೆಂಡ್ ಏನ್ ಮಾಡ್ದ? ಎಲ್ರು ಹೇಳ್ರಿ, ಈ ಬಿಲ್ಟ್ ಆನ್ ಆಲ್ಟರ್. ಅವನೇನ್ ಮಾಡ್ದ? ಯಜ್ಞವೇದಿಯನ್ನ ಕಟ್ಟಿಸಿದ. ಇಲ್ಲಿ ನಾವು ನೋಡ್ತೇವೆ, ಯಜ್ಞವೇದಿಯನ್ನ ಕಟ್ಟಿಸಿದ, ಮನೆ ಕಟ್ಟಲಿಲ್ಲ ಅವನು. ಹಲೋ, ಮನೆ ಕಟ್ಟಲಿಲ್ಲ. ಮನೆ ಅಂದ್ರೆ ಗುಡಾರ ಹಾಕಿಸಿದ, ಆದ್ರೆ ಮನೆಯನ್ನ, ಯಜ್ಞವೇದಿಯನ್ನ ಏನ್ ಮಾಡಿದವನು? ಕಟ್ಟಿದ. ಬಿಲ್ಡಿಂಗ್ ಕಟ್ಟುವುದು ಪರ್ಮನೆಂಟ್ ಅನ್ನು ತೋರಿಸ್ತದೆ, ಹಾಕಿಸುವುದು ಟೆಂಪರರಿ ತೋರಿಸ್ತದೆ. ಅಂದ್ರೆ ಅವನು ಪರ್ಮನೆಂಟ್ ಯಾವುದನ್ನು ಮಾಡಕ್ ಹೋಗ್ತಿದ್ದಾನೆ? ತನ್ನ ಭಕ್ತಿ ಜೀವಿತವನ್ನ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಹಿ ಬಿಲ್ಟ್ ಆನ್ ಆಲ್ಟರ್ ಅಂದ್ರೆ ದಟ್ ಈಸ್ ಏನು? ಯಜ್ಞವೇದಿಯನ್ನು ಕಟ್ಟುವುದು, ಒಂದು ಮನೆ ಕಟ್ಟುವುದು ಶಾಶ್ವತವಾದದ್ದು, ಗುಡಾರ ಹಾಕಿಸುವುದು ಟೆಂಪರರಿ. ಅದೇ ಪ್ರಕಾರ ಈತನು ಇಸಾಕನ್ ತನ್ನ ಜೀವಿತದಲ್ಲಿ ತನ್ನ ವೈಯಕ್ತಿಕ ಜೀವಿತಕ್ಕೆ ಎಲ್ಲ ಟೆಂಪರರಿ ಮಾಡ್ಕೋತಿದ್ದಾನೆ, ಆದ್ರೆ ಭಕ್ತಿಗೋಸ್ಕರ ಎಲ್ಲ ಪರ್ಮನೆಂಟ್ ಆಗಿ ಮಾಡ್ಕೋತಿದ್ದಾನೆ. ಸೊ ಇಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಭಕ್ತಿ ಜೀವಿತಕ್ಕಾಗಿ ಯಜ್ಞವೇದಿಯನ್ನ ಕಟ್ಟಿದ. ಯಜ್ಞವೇದಿಯನ್ನ ಕಟ್ಟಿದ. ತನ್ನ ಮನೆ ಕಟ್ಟಲಿಲ್ರಿ, ಬಟ್ ಯಜ್ಞವೇದಿಯನ್ನ ಕಟ್ಟಿದ. ಹಾಗಾದ್ರೆ ಯಜ್ಞವೇದಿ ಏನ್ ತೋರಿಸ್ತದೆ? ಏನ್ ಹೇಳಿದೆ ನಾನು? ನಿನ್ನ ಭಕ್ತಿ ಜೀವಿತ. ಆಲ್ಟರ್ ಇಟ್ ಇಂಡಿಕೇಟ್ಸ್ ಡೈಲಿ ಎನ್ಕೌಂಟರ್ ವಿತ್ ಗಾಡ್. ದಿಸ್ ಶುಡ್ ಬಿ ಟೆಂಪರರಿ ಅಲ್ಲ, ಇದು ಪರ್ಮನೆಂಟ್ ಆಗ್ಬೇಕು. ಯಾವುದು? ಪ್ರತಿ ದಿವಸ ನಿನ್ನ ದೇವರೊಟ್ಟಿಗೆ ನಿನ್ನ ಸಂಬಂಧ ಅದು ಟೆಂಪರರಿ ಆಗ್ಬಾರ್ದು. ಅದೇನಾಗ್ಬೇಕು? ಏನಾಗ್ಬೇಕು? ಜೋರಾಗಿ ಹೇಳ್ರಿ, ಏನಾಗ್ಬೇಕು? ನಮ್ಮ ಸಮಸ್ಯೆ ಏನು ಗೊತ್ತಾ? ವೈಯಕ್ತಿಕ ಲೈಫಲ್ಲಿ ಏನಿದೆ ಅದೆಲ್ಲ ಪರ್ಮನೆಂಟ್ ಆಗಿದೆ.
ಭಕ್ತಿ ಜೀವಿತದೆಲ್ಲ ಟೆಂಪರರಿ ಆಗಿದೆ. ಯಾಕೆ ಹೇಳ್ರಿ? ಸೋಮವಾರ ಪ್ರೇಯರ್ ಮಾಡಿದ್ರೆ ಅವನು ನೆಕ್ಸ್ಟ್ ಸೋಮವಾರನೇ ಪ್ರೇಯರ್ ಮಾಡ್ತಾನೆ. ಇವತ್ತು ಜಸ್ಟ್ ಒಂದು ಪ್ರಶ್ನೆ ಕೇಳಿದ್ರು ನಂಗೆ ಭಾಳ ದುಃಖ ಆಯಿತು. ಬೆಳಗ್ಗೆ ಎಷ್ಟು ಜನ ಎದ್ದು ಬೈಬಲ್ ಓದಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿರಿ ಅಂದರೆ ನಿಮ್ಮ ಕೈಗಳು ಮೇಲೆ ಬರಲಿಲ್ಲ. ಹಾಗಾದರೆ ನಿನ್ನ ಭಕ್ತಿ ಜೀವಿತ ಹೆಂಗಿದೆ ಅಂತ ಇದು ತೋರಿಸ್ತಾ ಇದೆ. ಭಕ್ತಿ ಜೀವಿತವನ್ನು ನಾವು ಟೆಂಪರರಿ ಮಾಡ್ಕೊಂಡಿದ್ದೇವೆ, ಪರ್ಸನಲ್ ಲೈಫನ್ನು ಪರ್ಮನೆಂಟ್ ಮಾಡ್ಕೊಂಡಿದ್ದೇವೆ. ಕೆಲ್ಸಕ್ಕೆ ಹೋಗೋದು ನಿಲ್ಸೋದಿಲ್ಲ ನಾವು. ಡೈಲಿ 10 ಗಂಟೆಗೆ ಆಫೀಸಲ್ಲಿ ಇರ್ಬೇಕಾದ್ರೆ 10 ಗಂಟೆಗೆ ಇದ್ದೇ ಇರ್ತೇವೆ. ಡೈಲಿ ಆ ಶಾಪ್ ಓಪನ್ ಮಾಡ್ಬೇಕಂದ್ರೆ ಓಪನ್ ಮಾಡೇ ಮಾಡ್ತೇವೆ. ಅದನ್ನ ಎಂದಿಗೂ ತಪ್ಪಿಸೋದಿಲ್ಲ, ಯಾಕಂದ್ರೆ ನಾವು ಪರ್ಮನೆಂಟ್ ಮಾಡಿದ್ದೇವೆ. ಆದ್ರೆ ಎವ್ರಿ ಡೇ ಎನ್ಕೌಂಟರ್ ವಿತ್ ಗಾಡ್, ದೇವರೊಟ್ಟಿಗೆ ದಿನನಿತ್ಯವೂ ನೀನು ಸಂಬಂಧದಲ್ಲಿ ಇರುವುದನ್ನು ಮಾತ್ರ ಟೆಂಪರರಿ. ಕೆಲವರಿಗೆ ಬೈಬಲ್ ಸಂಡೇ ನೆನಪಾಗ್ತದೆ. ಹೌದು, ಸತ್ಯವಾಗಿ ಹೇಳ್ತಿದೆ. ನಾನು ಇಲ್ಲಿ ಇದ್ದಂಥವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಬೈಬಲ್ ಕೇವಲ ಭಾನುವಾರ ನೆನಪಾಗ್ತದೆ. ಕೆಲವರು ಬೈಬಲ್ ಭಾನುವಾರನೂ ತರುವುದಿಲ್ಲ, ಜಸ್ಟ್ ಫಿಲ್ಮ್ ಥಿಯೇಟರ್ಗೆ ಹೋದಂಗೆ ಬರ್ತಾರೆ, ಮಾರ್ಕೆಟಿಗೆ ಹೋದಂಗೆ ಬರ್ತಾರೆ, ಕೈಯಲ್ಲಿ ಬೈಬಲ್ ಇರಲ್ಲ. ಯಾಕೆ ಪಾಸ್ಟರ್? ಎಲ್ಲ ಇದ್ರಾಗ ಬಂದಿದೆ, ಇದರಲ್ಲಿ ಬಂದಿದೆ, ನಾನು ತಪ್ಪು ಹೇಳ್ತಿಲ್ಲ. ಆದರೆ ಒಬ್ಬ ಕ್ರೈಸ್ತನ ಲಕ್ಷಣ, ನಿನ್ನ ಭಕ್ತಿ ಜೀವಿತದ ಲಕ್ಷಣ ಕೈಯಲ್ಲಿ ಒಂದು ಬೈಬಲ್, ಹಾರ್ಡ್ ಕಾಪಿ ಬೈಬಲ್. ಇದರಲ್ಲಿ ಬೈಬಲ್ ಓದ್ತೀರಿ, ಇದರಲ್ಲಿರೋ ಅಶ್ಲೀಲವನ್ನು ನೋಡ್ತೀರಿ. ಹಾಗಾದ್ರೆ ಬೈಬಲ್ಗೆ ಏನು ನೀವು ಮಹತ್ವ ಕೊಡ್ತೀರಿ? ಭಕ್ತಿ ಜೀವಿತ ಇದು ಪರ್ಮನೆಂಟ್ ಆಗ್ಬೇಕ್ರಿ. ಬಟ್ ಇದು ನಮ್ಮ ಜೀವಿತದಲ್ಲಿ ಪರ್ಮನೆಂಟ್ ಆಗ್ತಿಲ್ಲ. ಅಲ್ಟರ್ ಅನ್ನುವಾಗ 3 ಕಾರ್ಯಗಳು ಆಗ್ತದೆ. ತಿಳ್ಕೊಡ್ರಿ, ಆತನ 3 ಜೀವಿತದಲ್ಲಿ ಹೆಂಗಿತ್ತು ಹಾಗೆ ನಾನು ಹೇಳ್ತೀನಿ. ಯಜ್ಞ ವೇದಿಯಲ್ಲಿರೋ 3 ಕಾರ್ಯಗಳು ಏನ್ ಗೊತ್ತಾ? ಆತನ ಏನ್ ಮಾಡಿದ? 26ನೇ ವಚನ, 26ನೇ 24ನೇ ವಚನ ತೆಗಿರಿ. ಹಲೋ ನೋಡ್ರಿ, ಆದಿಕಾಂಡ ಪುಸ್ತಕ 24ನೇ ವಚನದಲ್ಲಿ ಯಜ್ಞ ವೇದಿ ಕಟ್ಟಿದ ಮೇಲೆ ಏನಾಯ್ತು? ಎಸ್, ಹಲೋ, ಯಜ್ಞ ವೇದಿ ಅನ್ನುವಾಗ 3 ಕಾರ್ಯಗಳು ನಡೀತದೆ. ಯಾವಾಗ ನಿನ್ನ ಭಕ್ತಿ ಜೀವಿತ ಚೆನ್ನಾಗಿರ್ತದೋ ಆಗ ನಿನ್ನ ಜೀವಿತದಲ್ಲಿ 3 ಕಾರ್ಯಗಳು ಸಂಭವಿಸಬೇಕು. ಮೊದಲನೇದಾಗಿ ಏನಾಯ್ತು? ಐಸಾಕನ ಜೀವಿತದಲ್ಲಿ ಆತನು, ದೇವರು ಆತನಿಗೆ ಕಾಣಿಸಿಕೊಂಡನು. ದ ಲಾರ್ಡ್ ಅಪಿಯರ್ ಟು ಹಿಮ್. ಅವನಿಗೆ ದೇವರು ಕಾಣಿಸಿಕೊಂಡಿದ್ದ ಅರ್ಥ ಏನು? ಅವನಿಗೆ ದೇವರ ಅನುಭವ ಆಯಿತು. ಈ ಎಕ್ಸ್ಪೀರಿಯನ್ಸ್ ದ ಗಾಡ್. ನಾನು ಇಲ್ಲಿ ಜನರಿಗೆ ಕೇಳ್ತೇನೆ, ಎಷ್ಟು ಜನರಿಗೆ ದೇವರ ಅನುಭವ ಇದೆ ಅಂತ ಕೇಳಿದ್ರೆ ಯಾರಿಗೂ ಇಲ್ಲ. ಎಷ್ಟು ಜನರಿಗೆ ದೇವರು ಕಾಣಿಸ್ಕೊಂಡ? ಇಲ್ಲ. ಹೆಂಗೆ ಕಾಣಿಸ್ಕೊಳ್ತಾನೆ? 8 ಗಂಟೆ ಮಟ್ಟ ಮಲಗಿರ್ತೀರಿ, ರಾತ್ರಿ 12 ಗಂಟೆ ಮಟ್ಟ 1 ಗಂಟೆ ಮಟ್ಟ ಬೇಡವಾದನ್ನು ನೋಡ್ತಿರ್ತೀರಿ. ದೇವ್ರು ಹೆಂಗೆ ಕಾಣಿಸ್ಕೊಳ್ತಾನ್ರಿ? ಅದೇ ರಾತ್ರಿ 1 ಗಂಟೆ ಮಟ್ಟ ಪ್ರೇಯರ್ ಮಾಡಿ ಮಲಗು, ಮುಂಜಾನೆ ದೇವ್ರು ಕಾಣಿಸ್ಕೊಳ್ತಾನೆ. ರಾತ್ರಿ 1 ಗಂಟೆ ಮಟ್ಟ ಬೈಬಲ್ ಓದಿ ಮಲಗು, ದೇವ್ರು ಕಾಣಿಸ್ಕೊಳ್ತಾನೆ. ನಮಗೆ ದೆವ್ವಗಳೇ ಭಾಳ ಕಾಣಿಸ್ಕೊಳ್ತಾವೆ. ಬಂದ್ರೆ ಬರೀ ಪ್ರೇಯರ್, ಪಾಸ್ಟರ್ ರಾತ್ರಿ ದೆವ್ವ ಬಂತು, ಅದು ಕಾಣಿಸ್ಕೊಂತು, ಹಿಂಗ. ಯಾಕೆ ದೆವ್ವ ಕಾಣಿಸ್ಕೊಳ್ತಾವ ರಾತ್ರಿ? ಯಾಕೆ? ನಿಮಗೆ ಗೊತ್ತಿದೆ ನೀವು ರಾತ್ರಿ ಏನ್ ಮಾಡಿ ಮರಗಿರ್ತೀರಿ ಅಂತ. ದೇವರು ಕಾಣಿಸ್ಕೊಳ್ಳೋದು ಯಾವಾಗ? ನಿನ್ನ ಭಕ್ತಿ ಜೀವಿತ ಚೆನ್ನಾಗಿರುವಾಗ. ಎವ್ರಿ ಡೇ ದೇವರಿಗೆ ಸಮಯ ಕೊಡು. ನೀನು ವೈಯಕ್ತಿಕವಾಗಿ ದೇವರ ಜೊತೆಗೆ ಸಮಯ ಕಳಿ, ಪ್ರಾರ್ಥನೆ ಮಾಡು, ಬೈಬಲ್ ಓದು, ಬೈಬಲ್ ಧ್ಯಾನ ಮಾಡು. ಅದನ್ನ ಮಾಡುವುದೇ ಇಲ್ಲ. ದೇವರು ಯೇಸುವಿನ ಒಂದೇ ಹೇಳ್ತಾರೆ, ಏನ್ ಗೊತ್ತ? ನಿನ್ನ ಜೀವಿತದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾ? ಎವ್ರಿ ಡೇ ಈ ಹಗಲು ಇರುಳಿ ಈ ಧರ್ಮಶಾಸ್ತ್ರವನ್ನು ನೀನು ಧ್ಯಾನಿಸು. ಅದು ನಿನ್ನ ಬಾಯಲ್ಲಿರಲಿ. ನಮ್ಮ ಜೀವಿತದಲ್ಲಿ ಏನಿದ್ದೀರಿ? ನಮ್ಮ ಬಾಯಲ್ಲಿ ಇರೋದೇ ಬೇರೆ, ಬಾಯಿ ತೆಗೆದ್ರೆ ಬರೋದೇ ಬೇರೆ. ದೇವರ ವಾಕ್ಯ ಬರುವುದಿಲ್ಲ. ಒಬ್ಬರನ್ನ ನೋಯಿಸುವಂತ ಮಾತು, ಒಬ್ಬರನ್ನ ಕೆಳಗಡೆ ಮಾಡುವಂತ ಮಾತು ಇದೇ ಬರ್ತದೆ. ಇನ್ನೊಬ್ಬರ ಬಗ್ಗೆ ಬೆಂಕಿ ಹಚ್ಚಿಕೊಡುವಂತ ಮಾತು ನೋ. ಮೊದಲನೇದಾಗಿ ಅವನು ದೇವರು ಅವನಿಗೆ ಕಾಣಿಸಿಕೊಂಡ, ಅಂದ್ರೆ ಅವನಿಗೆ ದೇವರ ಅನುಭವ ಆಯಿತು. ಎರಡನೇದಾಗಿ ನಾವು ನೋಡ್ತೇವೆ, he called unto God. ಅವನು ದೇವರ ಜೊತೆಗೆ ಮಾತನಾಡ್ದ. ಅಷ್ಟೇ ಅಲ್ಲ, ದೇವರೊಟ್ಟಿಗೆ ಇವನೊಬ್ಬನೇ ಮಾತಾಡಲಿ. ದೇವರೊಟ್ಟಿಗೆ ಮಾತನಾಡೋದಕ್ಕೆ ಏನಂತಾರೆ? ಪ್ರೇಯರ್. ಪ್ರಾರ್ಥನೆ ಅಂದ್ರೇನು? ದೇವರೊಟ್ಟಿಗೆ ಮಾತನಾಡೋದು. ಆತನು ದೇವರೊಟ್ಟಿಗೆ ಮಾತನಾಡ್ತಾನೆ. ಅಷ್ಟೇ ಅಲ್ಲ, 3ನೇ ಕಾರ್ಯ ಏನಾಯ್ತು ಗೊತ್ತಾ?
ದೇವರ ಸ್ವರ ಕೇಳಿಸಿಕೊಂಡ. ಗಾಡ್ ಸ್ಪೋಕ್. ಅಲ್ಲಿ ದೇವರು ಮಾತನಾಡಿದ್ರು. ದೇವರ ಮಾತನ್ನ ಇಸಾಕನ ಕೇಳಿಸ್ಕೊಂಡ. ಎವ್ರಿ ಡೇ ಎಷ್ಟು ಜನರಿಗೆ ದೇವರ ಸ್ವರ ಕೇಳಿಸ್ಕೊಳ್ತಾರೆ ಗೊತ್ತಿಲ್ಲ. ಹೆಂಗೆ ಕೇಳಿಸ್ಕೊಳ್ತೀರಿ ಪ್ರಿಯರೇ? ಭಕ್ತಿ ಜೀವಿತ ಇಲ್ಲ, ಪ್ರಾರ್ಥನಾ ಜೀವಿತ ಇಲ್ಲ, ದಿನನಿತ್ಯ ವಾಕ್ಯಾಂಗಿರ ಓದದೇ ಇಲ್ಲ. ಹೆಂಗೆ ನಿಮಗೆ ದೇವರು ಕಾಣಿಸ್ಕೊಳ್ತಾನೆ? ಯಾಕೆ ಸಂಕಟ? ಯಾಕೆ ಸಮಸ್ಯೆಗಳು? ಹೋರಾಟದ ಮೇಲೆ ಹೋರಾಟ ಯಾಕೆ? ನೀನ್ ಏನ್ ಮಾಡ್ತಿದ್ದೀನಿ ನಿನಗೆ ಗೊತ್ತಿದೆ. ನಿನ್ ಭಕ್ತಿ ಜೀವಿತ ಹೆಂಗಿದೆ ನಿನ್ಗೆ ಗೊತ್ತಿದೆ. ಇದು ಪರ್ಮನೆಂಟ್ ಆಗ್ಬೇಕ್ರಿ. ಏನೇ ತಪ್ಪಿದ್ರು ಪ್ರಾರ್ಥನೆ ತಪ್ಪಾರ್ದು, ಏನೇ ತಪ್ಪಿದ್ರು ವಾಕ್ಯ ಓದು ತಪ್ಪಾರ್ದು. ಅದನ್ನ ನಾವು ಮಾಡುವುದಿಲ್ಲ. ನಾವು ಮಾಡುವುದೇನು? ಬೈಬಲ್ ಓದಿದ್ರು ಪರವಾಗಿಲ್ಲ, ಕೆಲ್ಸಕ್ಕೆ ಮಾತ್ರ ಬಿಡುವುದಿಲ್ಲ. ಒಂದು ದಿನ ದೇವರಿಗಾಗಿ ರಜೆ ಹಾಕಕ್ಕೆ ರೆಡಿ ಇಲ್ಲ ನಾವು. ಯಾಕಂದ್ರೆ ಅದನ್ನು ಪರ್ಮನೆಂಟ್ ಮಾಡ್ಕೊಂಡಿದ್ದೇವೆ. ಆದ್ರೆ ನೀನು ಸತ್ತಾಗ ನೀನು ಪಟ್ಟ ಶ್ರಮ ಯಾವುದು ಬರೋದಿಲ್ಲ. ಆದ್ರೆ ನೀನು ಮಾಡಿದ ಪ್ರಾರ್ಥನೆ, ನೀನು ಮಾಡಿದ ದೇವರ ವಾಕ್ಯದ ಧ್ಯಾನ ನಿನ್ನ ಜೊತೆಗೆ ಬರ್ತದೆ. ದಟ್ ಈಸ್ ಪರ್ಮನೆಂಟ್. ಇಸಾಕನು 3 ಕಾರ್ಯಗಳನ್ನು ನೋಡ್ದ. ಅವನಿಗೆ ದೇವರ ಅನುಭವ ಆಯಿತು. ಅವನು ದೇವರ ಸಂಗಡ ಮಾತನಾಡಿದ, ದೇವರು ಅವನ ಸಂಗಡ ಮಾತನಾಡಿದ್ರು. ದೇವರ ಸ್ವರ ಅವನಿಗೆ ಕೇಳಿಸ್ತು. ದಿಸ್ ಈಸ್ ಕಾಲ್ಡ್ ಡಿವೋಷನಲ್ ಲೈಫ್. ಇದು ನಿನ್ನ ಭಕ್ತಿ ಜೀವಿತ ಹೇಗಿದೆ? ಥರ್ಡ್ ಥಿಂಗ್ ಏನ್ ಮಾಡ್ದ? 3ನೇದಾಗಿ ಎಲ್ರು ಹೇಳ್ರಿ, ಬಾವಿಯನ್ನ ಆಗ್ಯದ. ಬಾವಿಯನ್ನ ಆಗ್ಯದ. ಅರ್ಥ ಏನ್ ಗೊತ್ತಾ? ನಿನ್ನ ಸಭಾ ಜೀವಿತ. ಬಾವಿ ಅಂದ್ರೆ ಒಂದು ಸಭೆ. ಸಭೆಗೆ ಹೋಲಿಸ್ತಾರೆ. ಯಾಕೆ? ಬಾವಿಯಲ್ಲಿ ನೀರು ಸಿಗ್ತದೆ. ಅದೇ ಪ್ರಕಾರ ಸಭೆ ಒಳಗಡೆ ಜೀವಜಲ ಸಿಗ್ತದೆ. ಯಾಕೆ ನಾನು ಹೇಳ್ತಿದ್ದೀನಂದ್ರೆ, ಕೆಲವ್ರ ಲೈಫ್ ಹೆಂಗಿದೆ ಅಂದ್ರೆ ಪರ್ಸನಲ್ ಲೈಫು ಮತ್ತೆ ಡಿವೋಷನಲ್ ಲೈಫ್, ಇವೆರಡರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಕೆಲವು ಚರ್ಚಿಗೆ ಹೋಗಲ್ಲ, ಮನೇಲಿ ಕೂತ್ಕೊಳ್ತಾರೆ. ಅವ್ರಿಗೆ ಚರ್ಚ್ ಬಗ್ಗೆ ನೆಗ್ಲೆಕ್ಟ್. ಚರ್ಚ್ ಯಾಕೆ ಹೋಗ್ಬೇಕು? ಮನೇಲಿ ಕೂತ್ಕೊಂಡು ಆರಾಧನೆ ಮಾಡ್ರೆ ಆಗೋದಿಲ್ವಾ? ಆನ್ಲೈನಲ್ಲಿ ಕೂತ್ಕೊಂಡು ಆರಾಧನೆ ಮಾಡೋದಿಲ್ಲ, ಆಗೋದಿಲ್ವಾ? ದೇವರ ಯೋಜನೆ ಆನ್ಲೈನ್ ಇಲ್ಲ, ಆನ್ಲೈನ್ ಈಗ ಬಂದಿದೆ. ದೇವರ ಯೋಜನೆ ನೀನು ಸಭೆಗೆ ಕೂಡಿ ಬರಬೇಕು. ಯಾಕೆಂದ್ರೆ ಸಭೆ ದೇವರ ಯೋಜನೆ ಆಗಿದೆ. ಸಭೆ ಸತ್ಯಕ್ಕೆ ಸ್ತಂಭವಾಗಿದೆ. ಸಭೆ ಸತ್ಯಕ್ಕೆ ಆಧಾರವಾಗಿದೆ. ಈ ಸಭೆಯಲ್ಲಿ ನೀನು ಕೂಡಿ ಬರಬೇಕೆಂಬುದು ದೇವರ ಯೋಜನೆ ಆಗಿದೆ. ಹಾಗಾದ್ರೆ ಇಲ್ಲಿ ಯಾಕೆ ಇದನ್ನು ಹೇಳ್ತಿದ್ದೀನಂದ್ರೆ, ವಚನ ಓದೋಣ ಎಲ್ರು. ಬಾವಿ ಅನ್ನುವಾಗ ಇಸಾಕನ್ ಲೈಫಲ್ಲಿ ಒಂದು ಹೋರಾಟ. ಯಾಕೆ? 16ನೇ ವಚನ ಓದ್ರಿ. ಅದರಲ್ಲಿ ಅದೇ ಅಧ್ಯಾಯ 26ನೇ ಅಧ್ಯಾಯ 16ನೇ ವಚನ ಓದ್ರಿ. 18ನೇ ವಚನ 26ನೇ ಅಧ್ಯಾಯ 18ನೇ ವಚನ ಆದಿಕಾಂಡ. ಆ ಆ ಆ ಹ್ಮ್ 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 ಹಾ 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 ಓಕೆ ಓಕೆ ಹಾ ಹ್ಮ್ ಓಕೆ. ಸಾಕ್ರಿ, ಏನ್ ಹೇಳ್ತಿದ್ದೀನಂದ್ರೆ, ಬಾವಿ ಅಂದ್ರೆ ಹೋರಾಟ. ತಿಳ್ಕೊಡ್ರಿ, ಗುಡಾರ ಹಾಕುವಾಗ ಹೋರಾಟ ಬರಲಿಲ್ಲ ಅವನಿಗೆ. ಯಜ್ಞವೇದಿ ಕಟ್ಟುವಾಗ ಹೋರಾಟ ಬರಲಿಲ್ಲ. ಆದ್ರೆ ಬಾವಿ ತೋಡುವಾಗ ವಾರ್ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಇದೇ ಸೈತಾನ್ ಮಾಡೋದು ನಿನಗೆ. ನೀನ್ ಮನೇಲಿ ಕೂತ್ಕೊಂಡು ನಿನ್ಗೆ ಏನ್ ಸೈತಾನ್ ನಿನ್ ಸಂಟೆಗೆ ಬರಲ್ಲ. ನೀನ್ ಕೆಲಸ 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 ಅಂತ ಓಡು, ನಿನಗೆ ಸೈತಾನ್ ಸಮಸ್ಯೆನೇ ಮಾಡೋದಿಲ್ಲ. ಆದ್ರೆ ನೀನು ಯಾವಾಗ ಸಭೆಗೆ ಕೂಡಿ ಬರ್ಲಿಕ್ಕೆ ಪ್ರಯತ್ನ ಪಡ್ತೀಯೋ, ನಿನ್ನ ಒಳಗಡೆ ಒಂದು ಹೋರಾಟವನ್ನು ಸೈತಾನ್ ತಗೊಂಡ್ಬರ್ತಾನೆ. ಇವತ್ತು ತಿಳ್ಕೊಟ್ರೆ ನಿಮ್ಮ ಪಕ್ಕದಲ್ಲಿ ಎಷ್ಟೋ ಚೇಲುಗಳು ಖಾಲಿ ಇದ್ದಾವೆ, ಆದ್ರೆ ಇವು ಎಲ್ಲ ತುಂಬ್ತವೆ. ಹೌದಾ? ಯಾಕೆ ಅವ್ರು ಇವತ್ತು ಬಂದಿಲ್ಲ? ಯಾಕೆ ಬಂದಿಲ್ಲ? ಹೋರಾಟ. ಸಭೆಗೆ ಹೋಗುವ ವಿಷಯದಲ್ಲಿ ಹೋರಾಟ, ಸಭೆಯಲ್ಲಿ ಕುತ್ಕೊಳ್ಳೋಕೆ ಹೋರಾಟ. ಆದ್ರೆ ದೇವರು
ಸಭೆ ವಿಷಯದಲ್ಲಿ. ಆದ್ರೆ ಅವನು ಯಾವಾಗ ರಹೆಬೋತ್ ಎಂಬ ಸ್ಥಳದಲ್ಲಿ ಅವನು ಅಂದ್ರೆ ಒಂದು ಬಾವಿಯನ್ನು ತೆಗೆಯುವಾಗ ಅದಕ್ಕೆ ಯಾವಾಗ ರಹೆಬೂತ್ ಅಂತ ಹೆಸರಿಡ್ತಾನೋ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಅಲ್ಲಿ 22ನೇ ವಚನದಲ್ಲಿ ಅವನು ಹೇಳ್ತಾನೆ, ದೇವರು ನನಗೆ ಒಂದು ವಿಶಾಲ ಸ್ಥಳವನ್ನ ಕೊಟ್ಟಿದ್ದಾನೆ. ಹೌದಾ? ಓದಮ್ಮ. ಹಾ. ಹ್ಮ್ ಹ್ಮ್ ಆ ಹಲೋ, ದೇವರು ನಿನಗೆ ಕೊಟ್ಟಂತ ಒಂದು ಸ್ಥಳ, ಅಲ್ಲಿ ನಿನ್ನ ಅಭಿವೃದ್ಧಿ ಇದೆ. ದೇವರು ಕೊಡುವಂತ ನಿನಗೊಂದು ಸ್ಥಳ, ಅಲ್ಲಿ ನಿನಗೆ ಒಂದು ಪವಿತ್ರಾತ್ಮನ ಅರಿವು ಮೂಡುತ್ತದೆ. ಚರ್ಚ್ ಈಸ್ ಅ ಪ್ಲೇಸ್ ವೇರ್ ಯು ಗೆಟ್ ಕನ್ವಿಕ್ಟೆಡ್. ಸಭೆ ಅನ್ನುವಂಥದ್ದು ಒಂದು ಸ್ಥಳವಾಗಿದೆ, ಅಲ್ಲಿ ನಿನಗೆ ಪವಿತ್ರಾತ್ಮನ ಅರಿವು ನಿನಗೆ ಮೂಡಿಸಲ್ಪಡ್ತದೆ. ಚರ್ಚ್ ಈಸ್ ಅ ಪ್ಲೇಸ್ ವೇರ್ ಯು ಗೆಟ್ ಇನ್ಸ್ಪಿರೇಷನ್. ಸಭೆ ಅನ್ನುವಂಥ ಒಂದು ಸ್ಥಳ, ಅಲ್ಲಿ ನಿನಗೆ ಸ್ಫೂರ್ತಿ ಸಿಗ್ತದೆ, ಎನ್ಕರೇಜ್ಮೆಂಟ್ ಸಿಗ್ತದೆ, ಪಾಪದ ಬಗ್ಗೆ ತಿಳುವಳಿಕೆ ಸಿಗ್ತದೆ, ಪರಲೋಕದ ಮಾರ್ಗದ ಬಗ್ಗೆ ತಿಳುವಳಿಕೆ ಸಿಗ್ತದೆ. ಅಷ್ಟೇ ಅಲ್ಲ, ನೀನು ಅಭಿವೃದ್ಧಿ ಹೊಂದುವ ಮಾರ್ಗವನ್ನು ಸಹ ಬೋಧಿಸುವಂಥದ್ದು ಅದು ಸಭೆ ಆಗಿದೆ. ಆದರೆ ಇವತ್ತು ಆ ಸಭೆಯ ವಿಷಯದಲ್ಲಿ ನಮಗೆ ಸೈತಾನನ ಏನ್ ಮಾಡ್ತಾನೆ, ನೆಗ್ಲೆಕ್ಟ್ ಮಾಡುವಂಗೆ ನಮಗೆ ಮೋಸ ಮಾಡ್ತಾನೆ. ಪ್ರಿಯರೇ, ಒಂದು ತಿಳ್ಕೊಡ್ರಿ, ಸಭೆ ಉದ್ದೇಶ ಮನುಷ್ಯರದಾಗಿದ್ದರೆ ದೇವರು ಸಭೆಗಳಿಗೆ ಪತ್ರ ಬರೀತಿರ್ಲಿಲ್ಲ. ದೇವರು ಸಭೆಗಳಿಗೆ ಪತ್ರ ಬರೀತಿದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ ಸಭೆಗೆ ಬರಿ ಅಂತ ಹೇಳ್ತಿದ್ದಾನೆ. ಯಾಕೆ? ಸಭೆ ದೇವರ ಮೊದಲಿಗಿತ್ತಿಯಾಗಿದೆ. ಕರ್ತನು ಬರುವುದು ಸಭೆಗೋಸ್ಕರ ಪ್ರಿಯರೇ. ಹಾಗಾದ್ರೆ ಈ ಸಭೆಯಲ್ಲಿ ಆಗುವ ನಮಗೆ ದೇವರು ಕೊಟ್ಟ 3 ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತೇನೆ. ಹಾಗಾದ್ರೆ ಸಭೆ ತಿಳ್ಕೊಡ್ರಿ, ಬಾವಿ ಅಂದ್ರೆ ಏನು? ಬಾವಿ ಈಗಿನ ಬಾವಿ, ಮನೆಗೊಂದು ಬಾವಿ ಇದೆ ರೀ. ಮುಂಚೆ ಮನೆಗೊಂದು ಬಾವಿ ಇರಲಿಲ್ಲ, ಊರಿಗೊಂದು ಬಾವಿ ಇತ್ತು. ಬಾವಿ ಅಂದ್ರೆ ಏನು ಗೊತ್ತಾ? ಎಲ್ಲರೂ ಕೂಡಿ ಬರುವ ಸ್ಥಳ ಆಗಿತ್ತು. ಮುಂಜಾನೆ ನೋಡ್ರಿ, ಬಾವಿ ಸುತ್ತಲೂ ಜನ ಇರ್ತಿದ್ರು. ಗೊತ್ತಾ ನಿಮಗೆ ಹಳ್ಳಿಯಲ್ಲಿ ನೋಡ್ರಿ ಹೋಗಿ, ಊರಿಗೊಂದು ಬಾವಿ ಇರುವಾಗ ಬೆಳಗ್ಗೆ ಫಸ್ಟ್ ಪಿಕ್ಚರ್ ನಿಮ್ ಕಣ್ಣಿಗೆ ಕಾಣೋದು ಬಾವಿ ಸುತ್ತಲೂ ಜನರು. ಹಾಗಾದ್ರೆ ಬಾವಿ ಕೆಲಸ ಏನ್ ಗೊತ್ತಾ? ಬಾವಿ ಅಂದ್ರೆ ಸಭೆ. ಹಾಗಾದ್ರೆ ಸಭೆಯಲ್ಲಿರುವಂತ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನ್ ಗೊತ್ತಾ? ಗ್ಯಾದರಿಂಗ್. ಏನ್ ಹೇಳ್ರಿ? ಕೂಡಿ ಬರಬೇಕು. ಅದು ಸಭೆಗೆ ದೇವರು ಕೊಟ್ಟ ಫಸ್ಟ್ ಸಭಿಕರಿಗೆ ಕೊಟ್ಟ ಜವಾಬ್ದಾರಿ. ಆದ್ರೆ ಸಮಸ್ಯೆ ಏನು? ಎಲ್ಲ ಮಾಡ್ತೇವೆ, ಕೂಡಿ ಬರೋದು ಮಾತ್ರ ಹೇಳ್ಬೇಡ್ರಿ ಪಾಸ್ಟ್ರೆ. ಬಾವಿ ಅನ್ನುವಾಗ ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಎಲ್ರು ಬಾವಿ ಕಡೆಗೆ ಸಿಕ್ಕೊಂಡು ಮಾತಾಡೋದು ಜಾಸ್ತಿ. ಸ್ವಾಮಿ ಸಮಾರ್ಯದ ಹುಡುಗಿ ಸೆಂಗ್ಸ್ ಜೊತೆ ಮಾತಾಡ್ತಾ ಎಲ್ಲಿ? ಬಾವಿ ಮುಂದೆ. ಹೌದಾ? ಅಂದ್ರೆ ಇಟ್ಸ್ ಅ ಗ್ಯಾದರಿಂಗ್. ಬಾವಿ ಅಂದ್ರೆ ಕೂಡಿ ಬರುವ ಸ್ಥಳ. ಒಂದು ವಚನ ಓದಿಕೊಳ್ಳೋಣ. ಹಾಗಾದ್ರೆ ಅಪೊಸ್ತಲ ಕೃತ್ಯದಲ್ಲಿ 2ನೇ ಅಧ್ಯಾಯ ತೆಗಿರಿ, 42ರಿಂದ. ಎಷ್ಟು ಜನ ಗೊತ್ತಾ? ಇವರು 3000 ಜನದ ಬಗ್ಗೆ ಮಾತಾಡ್ತಾ ಇದ್ದೇನೆ. 42ನೇ ವಚನದಲ್ಲಿ ಹೇಳ್ತದೆ, ಅವರ ಮಾತಿಗೆ ಒಪ್ಪಿಕೊಂಡು ದೀಕ್ಷಾಸನ ಮಾಡಿಸಿಕೊಂಡು 3000 ಜನರು ಅವರಿಗೆ ಸೇರಿದ್ರು. ಇವರು ಏನ್ ಮಾಡ್ತಿದ್ದಾರೆ? ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಓಕೆ, ನೆಕ್ಸ್ಟ್ ಓದ್ಮಾ. 46 ಓದ್ಬಿಡು ಸೀದಾ. ಈಗ ಅವರು ಅವರು 3000 ಜನ. ಯಾವಾಗ್ರಿ? ಡೈಲಿ ಆಗ್ತದ ನಿಮಗೆ? ವಾರಕ್ಕೊಂದ್ಸರಿ ಬರ್ರಿ, ಸಭೆ ಮಿಸ್ ಮಾಡಬೇಡ್ರಿ ಅಂದ್ರು ನಮ್ಮ ಉಪಕಾರಕ್ಕೆ ಬಂದಂಗೆ ಮಾಡ್ತಾರೆ. ಯಾಕೆ ಜನ ಬೆಳಿಗ್ಗೆದ್ದು ಬಾವಿಗೆ ಓಡೋಗ್ತಿದ್ರು? ಜಲ್ರು ಹೇಳ್ರಿ. ಬಾವಿಗೆ ಹೋಗದಿದ್ರೆ ಒಣಗಿ ಹೋಗ್ತೀಯ? ಪಕ್ಕದವ್ರಿಗೆ ಹೇಳ್ರಿ. ಅವರು ಬಾವಿಗೆ ನೀರು ಸೇದಕ್ಕೆ ಹೋಗ್ತಿದ್ರೆ ಬೆಳಗ್ಗೆ ಅವರಿಗೆ ನೀರು ಸಿಗ್ತಿರ್ಲಿಲ್ಲ. ನೀರು ಸಿಗದಿದ್ರೆ ಅವರ ಶರೀರ ಒಣಗಿ ಹೋಗ್ತಿತ್ತು, ಮನೇಲಿ ಸಮಸ್ಯೆ ಸ್ಟಾರ್ಟ್ ಆಗ್ತಿತ್ತು, ಜಗಳ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ವಚನ ಹೇಳ್ತದೆ, ಎವ್ರಿ ಡೇ ದೇ ವೇರ್ ಗ್ಯಾದರಿಂಗ್. ಪ್ರತಿ ದಿವಸ ಸೇರ್ತಿದ್ರು. ನಮ್ ಜನ ನೈಟ್ ಪ್ರೇಯರ್ ಇರಲ್ಲ, ಶುಕ್ರವಾರ ಅಂಕರಿ ಕಾಣೋದೇ ಇಲ್ಲ,
ಸಂಡೇ ಒಂದ್ಸರಿ, ಅದು ಕೂಡ ಕರ್ತನ ಮೇಜಿರುವಾಗ ಕೆಲವರು ಬರೋ ಜನ ಇದ್ದಾರೆ. ಸ್ಪೆಷಲ್ ವ್ಯಕ್ತಿಗಳವರು, ತಿಂಗಳಿಗೆ ಒಮ್ಮೆ ಕಾಣಿಸ್ಕೊಳ್ತಾರೆ. ಅವ್ರು ಯಾವಾಗ? ಕರ್ತನ ಮೇಜಿರುವಾಗ ಬಂದ್ಬಿಡ್ತಾರೆ ಟಕ್ಕನೆ. ಯಾಕೆ? ಪ್ರಸಾದ ಸಿಗ್ತದೆ. ಒಣಗಿ ಹೋಗಿದ್ದಾರೆ. ಕಳೆದ ವಾರ ಸಂದೇಶ ಹೇಳಿದೆ, ಒಣಗಿದ ಮನುಷ್ಯರು. ಯಾರು ಒಣಗಿರ್ತಾರೋ ದುರಾತ್ಮ ಅಲ್ಲೇ ಚಲಿಸ್ತದೆ. ನಿನ್ನ ಜೀವಿತ ನೀನು ನೀರಿನ ಬಳಿಗೆ ಬರೆದಿದ್ರೆ ನೀನು ಒಣಗಿ ಹೋಗ್ತೀಯ. ಸಭೆ ನೀರು ಕೊಡುವ ಸ್ಥಳ ಆಗಿದೆ. ಸೊ ಹಾಗಿರುವಾಗ ರೆಗ್ಯುಲರ್ ಗ್ಯಾದರಿಂಗ್ ಅನ್ನ ಮಿಸ್ ಮಾಡಬೇಡ, ಕೂಡಿ ಬರುವುದನ್ನು ಮಿಸ್ ಮಾಡಬೇಡ. ಅದೇ ಇಬ್ರಿಯ ಪತ್ರಿಕೆಯಲ್ಲಿ ಹೇಳ್ತದೆ, ಜನರು ಕೂಡಿ ಬರುವುದನ್ನು ರೂಢಿಯಾಗಿ ಬಿಟ್ಟರ ಪ್ರಕಾರ ನೀವು ಬಿಡಬೇಡ್ರಿ. ಯಾಕೆ? ಈ ಸಭೆ ಸತ್ಯಕ್ಕೆ ಸ್ತಂಭವಾಗಿದೆ, ಆಧಾರವಾಗಿದೆ. ಇದನ್ನ ಏನ್ ಮಾಡಿದ್ರು ಕೂಡಿ ಬರುವುದನ್ನ ಮರಿಬೇಡ್ರಿ. ಅದೇ ಪ್ರಕಾರ 4ನೇ ಅಧ್ಯಾಯ 37ನೇ ವಚನ ಏನ್ ಹೇಳ್ತದೆ? ಹೌದಮ್ಮ. ಓಕೆ, ಸಾಕ್ಬಿಟ್ರಿ. ಅದನ್ನ ಆಮೇಲೆ ಓದಿಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಂಬಿದವರ ಮಂಡಲಿಯ ಹೃದಯ ಮತ್ತೆ ಪ್ರಾಣ, ಬೈಬಲ್ ಹೇಳ್ತದೆ, ಒಂದೇ ಆಗಿತ್ತು. ತಿಳ್ಕೊಡ್ರಿ, ನೀನು ಯಾವಾಗ ರೆಗ್ಯುಲರ್ ಆಗಿ ಕೂಡಿ ಬರ್ತೀಯೋ ನಿಮ್ಮ ಹೃದಯ ಪ್ರಾಣ ಒಂದೇ ಆಗ್ತದೆ. ತಿಳ್ಕೊಡ್ರಿ, ಹಳೆ ಕಾಲದಲ್ಲಿ ಬಾವಿಯ ಕಡೆಗೆ ಹೋಗುವಂತ ಎಲ್ಲ ಹೆಣ್ಮಕ್ಕಳು ಎಲ್ಲರೂ ಒಂದೇ ಮನಸ್ಸಿನಿಂದ ಅಲ್ಲಿ ಬರ್ತಿದ್ರು, ಪ್ರೀತಿಯಿಂದ ನೀರು ಸೇರ್ತಿದ್ರು. ಈಗೆಲ್ಲ ಜಗಳ ಆಗಿಬಿಟ್ರಿ ನೀರಿಗಾಗಿ. ಆದ್ರೆ ಹಂಗಿರ್ತಿರ್ಲಿಲ್ಲ. ಬಾವಿಯಲ್ಲಿ 3-4 ಕಡೆ ನೀರು ಸೇದುವಂತಿರ್ತಿದ್ವು, ಒಬ್ಬರಿಗೊಬ್ಬರು ಮಾತಾಡ್ತಿರ್ತಿದ್ರು, ಅನ್ಯೋನ್ಯತೆಯನ್ನು ಮಾಡ್ತಿದ್ರು, ಮನೆ ಕೊರತೆಗಳನ್ನು ಮಾತನಾಡ್ತಿದ್ರು, ಪ್ರೀತಿಯಿಂದ ಹೋಗ್ತಿದ್ರು. ಆದ್ರೆ ಇವತ್ತಿನ ಜನರು ಹಂಗಿಲ್ರಿ. ಕೊಡಕ್ಕೆಲ್ಲ ಹೊಡೆದಾಟಾಗಿ ಕೊಲೆಗಳಾಗ್ತಾ ಇದಾವೆ. ತಿಳ್ಕೊಡ್ರಿ, ಸಭೆ ನಿನಗೆ ಜೀವ ಜಲ ಕೊಡುವ ಸ್ಥಳ ಆಗಿದೆ. ನಿನ್ನ ಆತ್ಮಕ್ಕೆ ಬೇಕಾದಂತ ಪೌಷ್ಟಿಕಾಂಶ ಕೊಡುವ ಸ್ಥಳವಾಗಿದೆ. ಇಲ್ಲಿ ನೀನು ಬರದೇ ಹೋದ್ರೆ, ಇಲ್ಲಿ ಕೂಡಿ ಬರುವುದು ನೀನು ಮರೆತ್ರೆ ನೀನು ಒಣಗಿ ಹೋಗ್ತೀಯ. ಒಣಗಿದ ಅನುಭವ ನಿನಗೆ ಆಗ್ಬಾರ್ದಂದ್ರೆ ಕೂಡಿ ಬರುವುದನ್ನ ನಿಲ್ಲಿಸ್ಬೇಡ. ಸೊ ಬಾವಿ ಕಡೆಗೆ ಬರುವುದು ಎದಕ್ಕೆ? ಫಸ್ಟ್ ಬಾವಿ ಅಂದ್ರೆ ಕೂಡಿ ಬರುವ ಸ್ಥಳ. ನೆಕ್ಸ್ಟ್ ಎದಕ್ಕೆ ಬರ್ತಾರೆ ಕೂಡಿ? ಹೇಳ್ರಿ ಎಲ್ರು. ಬಾವಿಗೆ ಬರುವುದು ನೀರು ಕುಡಿಲಿಕ್ಕೆ. ಹೇಳ್ರಿ ಎಲ್ರು, ಹೇಳ್ರಿ. ಅರ್ಥ ಏನ್ ಗೊತ್ತಾ? ನೀನ್ ಬಾವಿಗೆ ಬರುವುದೇ ನೀರು ಕುಡಿಲಿಕ್ಕೆ. ಯೇಸುಸ್ವಾಮಿ ಹೇಳ್ತಾರೆ, ನಂಗೆ ಸ್ವಲ್ಪ ನೀರು ಕೊಡು. ಯಾಕೆ? ನೀರು ಕುಡಿಬೇಕು. ಇಸಾಕ ಬಾವಿ ಕಡೆ ಹೋಗಿ ಏನ್ ಕೇಳದ? ನೀರು. ಮೋಶೆ ಸಹ ನೀರಿನ ಬಳಿಗೆ, ಬಾವಿ ಬಳಿಗೆ ಹೋಗಿ ನೀರನ್ನು ಕೇಳ್ತಾನೆ. ಅಂದ್ರೆ ಏನು? ನೀರು, ಬಾವಿ ಅಂದ್ರೆ ನಾವು ನೀರನ್ನ ಕುಡಿತೇವೆ. ಆದ್ರೆ ಹಿಂಗೆ ಆಗ್ತದೆ, ಕೆಲವರು ಅನೇಕರು ಬಾವಿ ಬಳಿಗೆ ಬಂದು ನೀರು ಕುಡಿಯುವುದಿಲ್ಲ. ಅಂತವ್ರಿಗೆ ಏನಂತೀರಿ? ಬಾವಿ ಬಳಿಗೆ ಬಂದು ಅವ್ರೇನ್ ಮಾಡೋದಿಲ್ಲ, ಬಾವಿ ಬಳಿಗೆ ಕೂಡಿ ಬರ್ತಾರೆ, ಅವ್ರು ನೀರು ಕುಡಿದಿಲ್ಲ. ಏನಂತೀರಿ ಅವ್ರಿಗೆ? ಹೇಳ್ರಿ. ಕೇಳಿಸ್ತಾನೆ ಇಲ್ಲ. ಬಾವಿ ಬಳಿಗೆ ಬಂದು ನೀರು ಕುಡಿದಿದ್ರೆ ಏನಾಗ್ತಾರೆ? ಅಂತವ್ರಿಗೆ ಏನಂತ ಹೋಗ್ತೀರಿ? ಅವ್ರು ಒಣಗಿ ಹೋಗ್ತಾರೆ, ಹೌದು. ಅಂತವ್ರಿಗೆ ಏನಂತ ಕರಿತೀರಿ? ಅನ್ಯರು. ಅಚ್ಚ, ಬಾಯಾರಿಕೆ ಇಲ್ದವರು, ಆಮೇಲೆ ದಾಹ ಇಲ್ದವರು ಅಂತ, ಹಸಿವಿಲ್ದವ್ರು ಅಂತ, ಎಲ್ಲಕ್ಕಿಂತ ಹೆಚ್ಚಾಗಿ ಮೂರ್ಖರವರು. ಏನವರು? ಬಾವಿ ತನಕ ಬಂದು ಬಾವಿ ನೀರನ್ನು ಸೇದಿದ ನಂತರ ಬಾವಿ ನೀರು ಕುಡಿದಿದ್ರೆ, ಮನೆಗೆ ತಗೊಂಬಂದು ಹಂಗೇ ಚೆಲ್ಲಿದ್ರೆ, ಅವರಂತ ಮೂರ್ಖರು ಯಾರೂ ಇಲ್ಲ. ಈ ರೀತಿಯಾದ ಮೂರ್ಖರು ಸಭೆಯಲ್ಲಿದ್ದಾರೆ. ಕೂಡಿ ಬರ್ತಾರೆ ಸಭೆಗೆ, ಆದ್ರೆ ಸಭೆಯಾಗಿ ಕೂಡಿ ಬಂದು ನಂತರ ಏನ್ ಕುಡಿದಿಲ್ಲ? ಏನ್ ಕುಡಿದಿಲ್ರಿ? ಜೋರಾಗಿ ಹೇಳ್ರಿ, ಏನ್ ಕುಡಿದಿಲ್ಲ? ಇಲ್ಲಿ ಬರ್ತಾರೆ, ಹೆಂಗಿರ್ತಾರೆ ಗೊತ್ತಾ? ಹಿಂಗೆ ವರ್ಷಿಪ್ ನಡೀತಿರ್ತದೆ, ಎಲ್ಲಿ ಬಾಯಿ ತೆರೆಯುವುದೇ ಇಲ್ಲ. ತಿಳ್ಕೊಡ್ರಿ, ಯಾವ ಮನುಷ್ಯ ಬಾಯಿ ತೆರೆದೇ ನೀರು ಕುಡಿತಾನೆ? ಹೇಳ್ರಿ. ಬಾಯಿ ತೆರೆದೇ ನೀರು ಕುಡಿಯೋರು ಯಾರಿದ್ದೀರಾ?
ಮಾತಾಡ್ರಿ. ಇಲ್ಲಿ ಬಂದು ಯೇಸು ಹೇಳ್ತಾರೆ ಸಮಾರ ಸ್ತ್ರೀಗೆ, ನಾನು ಕೊಡುವ ನೀರು ನೀನು ಕುಡಿದ್ರೆ ನಿನಗೆ ಎಂದಿಗೂ ನೀರಿಡಿಕೆ ಆಗಲ್ಲ. ಹಾಗಾದ್ರೆ ಸ್ವಾಮಿ ಆ ನೀರು ನನಗೂ ಕೊಡು. ಯೇಸು ಸ್ವಾಮಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಹೇಳೋದೇನು ಗೊತ್ತಾ? ನನಗೂ ಕೊಡು. ನೆಕ್ಸ್ಟ್ ಯೇಸು ಮಾತಾಡೋದು ರಿಲೇಟೆಡ್, ಸೀದಾ ಆರಾಧನೆ ಬಗ್ಗೆ ಮಾತಾಡ್ತಾರೆ. ಕರೆಕ್ಟಾ? ನನ್ನನ್ನು ಆರಾಧಿಸುವಂಥವರು ಇಂಥವರೇ ಆಗಿರಬೇಕು. ಯಾರ ಆತ್ಮದಿಂದಲೂ ಸತ್ಯದಿಂದಲೂ ನನ್ನ ಆರಾಧಿಸ್ತಾರೋ ಅವರು ಈ ನೀರನ್ನು ಕುಡಿತಾರೆ. ನಮ್ಮ ಜನ ಆರಾಧನೆ ಮಾಡುವಾಗಲೂ ಬಾಯಿ ತೆರೆಯುವುದೇ ಇಲ್ಲ. ಅದೇ ಹೇಳಿದೆ, ಕೂಡಿ ಬರ್ತಾರೆ, ನೀರು ಕುಡಿದಿಲ್ಲ. ನೀನ್ ಯಾವಾಗ ದೇವರನ್ನ ಬಾಯಿ ತೆರೆದು ಅಂತರಾಳದಿಂದ ಆತ್ಮದಿಂದ ದೇವರನ್ನ ಆರಾಧಿಸ್ಲಿಕ್ಕೆ ಪ್ರಾರಂಭಿಸ್ತೀಯೋ, ದೇವರು ನಿನ್ನ ಹೃದಯವನ್ನು ನೋಡಿ ನಿಂಗೆ ಆ ಜೀವ ಜಲವನ್ನು ಕೊಡ್ತಾರೆ. ಆ ನೀರು ನಿನ್ನ ಸಭೆಗೆ ಬಂದು ಕುಡಿತಿರ್ತೀಯ. ಅದನ್ನ ನೀನು ಆರಾಧನೆ ಮಾಡದಿರುವಾಗ ನೀರು ಕುಡಿದಿಲ್ಲ. ಎರಡನೇದಾಗಿ ಸಭೆಗೆ ಬರ್ತೀಯ, ದೇವರ ವಾಕ್ಯ ಎಂಬ ಮಣ್ಣ ಹೊರಡುತ್ತಿರ್ತದೆ. ಆತ್ಮಿಕ ಜೀವ ಜಲವನ್ನ ದೇವರ ವಾಕ್ಯದ ಮೂಲಕ ಹೇಳ್ತಿರ್ತಾರೆ. ನೀನ್ ಮಾತ್ರ ನಿದ್ರೆ ಮಾಡ್ತೀಯ. ಸಭೆಗೆ ಬರ್ತೀಯ, ಕೂಡಿ ಬರ್ತೀಯ, ನೀರು ಕುಡಿತಾ ಇಲ್ಲ. ಯಾಕೆ? ನಿದ್ರೆ. ಒಣಗಿ ಹೋಗ್ಬೇಡ್ರಿ. ಕೂಡಿ ಬರ್ತೀರಿ, ನೀರು ಕುಡಿಯುವುದಿಲ್ಲ, ಬಾಯಿ ತೆರೆಯುವುದಿಲ್ಲ. ವಾಕ್ಯ ಹೇಳುವಾಗ ಆಶೀರ್ವಾದ ವಚನಗಳು ಬರ್ತಿರ್ತದೆ, ನೀವು ಮಾತ್ರ ಮೂಗುದೇವಂಗೆ ಕೂತಿರ್ತೀರಿ. ಸಮಾಧಿಯಲ್ಲಿ ಬಂದು ಕೂತಂಗೆ ಬಾಯಿ ತೆರೆಯುವುದಿಲ್ಲ, ಸ್ವೀಕರಿಸುವುದ ಎಸ್ ಆಮೇನ್ ಹಲ್ಲೆಲೂಯಾ ಇದು ನೀರು ಕುಡಿಯುವಂಥದ್ದು. ನೀವು ಹಿಂಗೆ ಸುಡುಮುಂಗಿ ಗತೆ ಕೂತ್ಕೊಂಡು ಮುಖ ಬಾಡಿ ಹೋಗಿ ಬಾಯಿ ತೆರೆದೇ ಹಿಂಗೆ ಕೂತು ನಾನು ಹೇಳ್ತೀನಿ, ನೀರೆಲ್ಲ ಏನು ಕುಡಿಯುವುದಿಲ್ಲ, ಹಿಂಗೇ ಇರ್ತೀರಿ. ಕೂಡಿ ಬಂದು ನೀರು ಕುಡಿತಾ ಇಲ್ಲ. ಎಂಥ ಒಂದು ದುರಾದೃಷ್ಟ. ದಯಮಾಡಿ ಹಂಗೆ ನೀವು ಮಾಡಬೇಡ್ರಿ ಪ್ರಿಯರೇ. ಸೊ ದಯಮಾಡಿ ಹೇಳ್ತೇನೆ, ಅವರು ಬಾವಿ ಬಳಿಗೆ ಎದಕ್ಕೆ ಬರ್ತಾರೆ? ಫಸ್ಟು ಬಾವಿ ಅಂದ್ರೆ ಕೂಡಿ ಬರೋ ಸ್ಥಳ. ಎರಡನೇದು ಈ ನೀರು ಹೆಂಗ್ ಕುಡಿಬೇಕು? ಮೂರನೇ ಕೆಲಸ, ಎಲ್ರು ಹೇಳ್ರಿ, ನೀರನ್ನ ಸೇದಬೇಕು. ಜೋರಾಗಿ ಹೇಳ್ರಿ, ಎಲ್ರು ಹೇಳ್ರಿ. ವಿ ಹ್ಯಾವ್ ಟು ಡ್ರಾ ದ ವಾಟರ್ ಫ್ರಮ್ ದ ವೆಲ್. ನೀರನ್ನು ಸೇದ್ದೆ ನೀರು ಕುಡಿಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ನೀರು ಸೇದುವುದ ಅರ್ಥ ಏನ್ ಗೊತ್ತಾ? ಸಭೆಯಲ್ಲಿ ನಿನ್ನ ಸೇವೆ ಏನಾಗಿದೆ, ಸಭೆಯಲ್ಲಿ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನಾಗಿದೆ. ಬರೀ ನೀರು ಕುಡಿಯಕ್ಕೆ ಬಂದಿಲ್ಲ. ಪಕ್ಕದವ್ರಿಗೆ ಹೇಳ್ರಿ, ಬರೀ ನೀರು ಕುಡಿಲಿಕ್ಕೆ ದೇವ್ರನ್ನ ಕರೆದಿಲ್ಲ, ಇನ್ನೊಬ್ಬರಿಗೆ ನೀರು ಸಿದ್ಧ ಮಾಡ್ಲಿಕ್ಕೆ ಕರೆದಿದ್ದಾರೆ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕುಡಿದು ಈಸಿ, ಕುಡಿದು ಬಹಳ ಸುಲಭ. ಆದ್ರೆ ಕುಡಿಯುವ ನೀರನ್ನು ಸೇದುವುದು ಕಷ್ಟ. ನೀರು ಈಸಿಯಾಗಿ ಸಿಗ್ತದೆ, ಕುಡಿದ್ಬಿಡ್ತೀರಿ. ನೀವು ನೀರು ಕೈಯಾಗಿ ಕೊಟ್ರೆ ಕುಡಿದ್ ಬಿಡ್ತೀರಿ ಈಸಿಯಾಗಿ. ಅದೇ ನೀರು ನಿನ್ನ ಕೈಗೆ ತರಬೇಕಾದ್ರೆ ಅದನ್ನು ಹೋಗಿ ಏನ್ ಮಾಡ್ಬೇಕು? ಬಾವಿಯಿಂದ ತೆಗಿಬೇಕು. ಅದು ಕಷ್ಟಕರವಾದದ್ದು. ಅರ್ಥ ಏನು ಗೊತ್ತಾ? ನನಗೆ ದೇವರು ಕೇವಲ ನೀರು ಕುಡಿಲಿಕ್ಕೆ ಅಷ್ಟೇ ಕರೆದಿಲ್ಲ, ನೀನು ಇನ್ನೊಬ್ಬರಿಗೆ ನೀರು ಇದೆಯೋ ಇಲ್ಲ ಅಂತ ನೋಡಿ ಇನ್ನೊಬ್ಬರಿಗೆ ನೀರು ಸಿಗುವುದಕ್ಕೆ ನೀನು ರೆಡಿ ಮಾಡಿಡ್ಲಿಕ್ಕೆ ದೇವರು ನಿನ್ನ ಕರೆದಿದ್ದ. ದಟ್ ಈಸ್ ಕಾಲ್ಡ್ ಮಿನಿಸ್ಟ್ರಿ ಇನ್ ದ ಚರ್ಚ್. ಅದು ಸಭೆಯಲ್ಲಿ ನಿನಗೆ ದೇವರು ಕೊಟ್ಟ ಸೇವೆ. ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ಇಲ್ಲಿ ಕೂತಿದ್ರಲ್ಲಿ ಇಷ್ಟು ಜನ, ಯಾವ ಮಿನಿಸ್ಟ್ರಿ ನೀವು ಮಾಡ್ತಾ ಇದ್ರಿ ಸಭೆಯಲ್ಲಿ? ಯಾವ ಚಿಕ್ಕ ಅಳಿಲು ಸೇವೆ ನಿಮ್ದಿದೆ? ಸುಮ್ನೆನಾ? ಹಲೋ, ಸುಮ್ನೆ ಬಂದು ಹೋದ್ರೆ ಏನು ಯೂಸ್ ಆಗ್ತದೆ ಹೇಳ್ರಿ? ಸೇವೆ, ಅದನ್ನ ಕಾಪಾಡುವಂತ ಸೇವೆ. ತಿಳ್ಕೊಡ್ರಿ, ಸೇವೆ ಅನ್ನುವಾಗ 3 ಕಾರ್ಯ ಇದೆ. ಏನು? ನಾವು ಬರೀ ನೀರು ಕುಡಿಯುವುದಲ್ಲ, ಇನ್ನೊಬ್ಬರಿಗೆ ನೀರನ್ನ ರೆಡಿನೂ ಕೂಡ ಮಾಡಬೇಕು. ಅದು ಯಾವಾಗ? ನಾನು ಸಭೆಯಲ್ಲಿ ಪ್ರಯಾಸ ಪಟ್ಟು ಸೇವೆ ಮಾಡುವಾಗ. ಅಳಿಲು ಸೇವೆ, ಏನಾದ್ರೂ ಸೇವೆ, ಸಭೆಯಲ್ಲಿ ಒಂದು ಕಾರ್ಯ. ಎರಡನೇದಾಗಿ, ಯಾವ ಬಾವಿಯಿಂದ ನೀರು ಸೇದ್ತೀರಿ ಆ ಬಾವಿನ ಹಂಗೆ ಬಿಡುದಿಲ್ಲ, ಆ ಬಾವಿಯನ್ನ ಕಾಪಾಡಬೇಕು. ಎಲ್ರಿ ಹೇಳ್ರಿ, ಪ್ರೊಟೆಕ್ಟ್ ದ ವೆಲ್. ಹೇಳ್ರಿ, ಎಲ್ರಿ ಹೇಳ್ರಿ, ಬಾವಿಯನ್ನ ಕಾಪಾಡು. ಇಂಗ್ಲಿಷ್ ಹೇಳ್ರಿ, ಪ್ರೊಟೆಕ್ಟ್ ಯುವರ್ ವೆಲ್. ಯಾರು ಹೇಳ್ರಿ ಇಲ್ಲಿದ್ದಂಥವ್ರು? ನೀವು ಅದೇ ಬಾವಿಯನ್ನ ಸೇದಿ ನೀರು ಕೊಡು, ಅದೇ ಬಾವಿಯಲ್ಲಿ ಕಸ ಹಾಕ್ತೀರಿ. ಎಷ್ಟು ಜನ ಯಾರು ಇದ್ದೀರಾ? ಬಾವಿಯಲ್ಲಿ ಕಸ ಹಾಕೋರು, ಮಕ್ಕಳು ಡೈಪರ್ ಹಾಕೋರು ಇದ್ದೀರಾ? ಯಾರು ಹಾಕ್ತೀರೇನ್ರಿ ಬಾವಿಯಲ್ಲಿ? ಅದನ್ನ ಎಷ್ಟು ಕಾಪಾಡ್ತೀರಿ? ಯಾಕೆ? ಅದರಲ್ಲಿ ಏನು ಕುಡಿತಿರ್ತೀರಿ?
ಸಭೆನ ಕಾಪಾಡೋ ರೆಸ್ಪಾನ್ಸಿಬಿಲಿಟಿ ದೇವರು ನಿನಗೆ ಕೊಟ್ಟಿದ್ದಾರೆ. ಸಭೆಯನ್ನ ಸಂರಕ್ಷಿಸುವ ಕೆಲಸ ನಿನಗೆ ದೇವರು ಕೊಟ್ಟಿದ್ದಾರೆ. ಯಾವ ಬಾವಿಯಿಂದ ನೀರು ಕುಡಿತೀಯೋ ಆ ಬಾವಿಯನ್ನು ನೀನು ಸಂರಕ್ಷಿಸುವ ಜವಾಬ್ದಾರಿ ನಿನಗಿದೆ. ಯಾವ ಚರ್ಚಿಂದ ನೀನು ಹೋಗಿ ನೀರು ಕುಡಿತೀಯೋ ಆ ಸಭೆನ ಕಾಪಾಡೋ ರೆಸ್ಪಾನ್ಸಿಬಿಲಿಟಿ ನಿಂದಿದೆ. ನೀವೇನು ತಿಳ್ಕೊತೀರಿ? ಸಭೆ ಮೇಂಟೆನೆನ್ಸ್ ಪಾಸ್ಟರ್ ಒಬ್ಬರು ಇದ್ದಾರೆ, ಹೌದಾ? ನೀರು ಕುಡಿದಿಲ್ವಾ ಸಭೆಯಲ್ಲಿ? ಮಾತಾಡ್ರಿ. ಸಭೆಯಲ್ಲಿ ಆತ್ಮಿಕ ಆಶೀರ್ವಾದ ಹೊಂದುವುದಿಲ್ವಾ? ಹೊಂತೀರಿ, ಆದ್ರೂ ಸಹ ಸಭೆನ ಕಾಪಾಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ಫಸ್ಟ್ ಏನ್ ಕಾಪಾಡಬೇಕು? ಸುಣ್ಣ ಬಣ್ಣ ಬಡಿತಾ ಇರ್ಬೇಕಾ? ನೋ, ಅದು ಸೆಕೆಂಡ್ರಿ. ಮೊದಲು ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡು, ಸಭೆಯಲ್ಲಿ ಶಿಸ್ತನ್ನು ಕಾಪಾಡು, ಸಭೆಯಲ್ಲಿ ನೀವು ಎಲ್ಲರೂ ಒಂದು ಅನ್ಯೋನ್ಯತೆಯನ್ನು ಕಾಪಾಡ್ರಿ. ಅದು ಸಭೆಯಲ್ಲಿ ಎಲ್ಲಿದೆ ಯೂನಿಟಿ? ಹೇಳ್ರಿ. ಸಭೆ ಒಳಗಡೆ ಯೂನಿಟಿ ಇಲ್ಲ. ನಾವೇನ್ ಮಾಡ್ತೇವೆ? ಬೆಂಕಿ ಹೆಚ್ಚು ಕೆಲಸ ಬೇಗ ಮಾಡ್ತೇವೆ, ಆದ್ರೆ ಬೆಂಕಿಯನ್ನು ಆರಿಸುವ ಕೆಲಸ ಯಾರು ಮಾಡೋದಿಲ್ಲ. ಒಡೆಯುವ ಕೆಲಸ ಬೇಗ ಮಾಡ್ತೀರಿ, ಆದ್ರೆ ಒಡೆದೋದವ್ರನ್ನ ಒಂದು ಮಾಡೋ ಕೆಲಸ ಮಾಡೋದಿಲ್ಲ. ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಮನಸ್ತಾಪಗಳನ್ನ ಹೆಚ್ಚು ಮೂಡಿಸ್ತೀರಿ, ಆದ್ರೆ ಆ ಮನಸ್ತಾಪಗೊಂಡಂತ ಜನರನ್ನ ಕೂಡಿಸುವ ಕೆಲಸ ನೀವು ಮಾಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಯಾವ ಬಾವಿಯಿಂದ ನೀರು ಕುಡಿತೀಯೋ ಆ ಬಾವಿಯನ್ನು ಸಂರಕ್ಷಿಸುವ ಕೆಲಸ ಮಾಡು. ಆ ಬಾವಿ, ಆ ಸಭೆಯಲ್ಲಿರುವಂಥ ಐಕ್ಯತೆಯನ್ನು ಕಾಪಾಡುವ ಕೆಲಸ ಮಾಡು, ಅನ್ಯೋನ್ಯತೆಯನ್ನು ಕಾಪಾಡುವ ಕೆಲಸ ಮಾಡು. ಆ ಸಭೆಯಲ್ಲಿ ಒಂದು ಶಿಸ್ತಿನ ಕೆಲಸವನ್ನು ಮಾಡು. ಎಷ್ಟೋ ಜನ ಸಭೆ ಚರ್ಚಿಗೆ ಬರ್ತೀರಿ, ಸಂಡೇ ಆರಾಧನೆ ಇರ್ತಿರ್ತದೆ, ಮಕ್ಕಳನ್ನ ತಿಂಡಿ ತಿನಿಸಿ ಹೊಲಸು ಮಾಡ್ತಿರ್ತಾರೆ. ಅದು ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಿ. ಯಾಕೆ ಹೇಳ್ರಿ? ಇದು ನನ್ನ ಬಾವಿ ಅಲ್ಲ. ಸಭೆ ಜೀವ ಜಲ ನಿನಗೆ ಕೊಡ್ತಾ ಇರುವಾಗ ಅದನ್ನು ಪ್ರೊಟೆಕ್ಟ್ ಮಾಡೋ ಕೆಲಸ ನಿಂದೆ. ಮತ್ತೆ ಅಷ್ಟೇ ಅಲ್ಲ, ಸಭೆಯ ಅವಶ್ಯಕತೆಗಳನ್ನು ಕೂಡ ಪೂರೈಸುವ ಕೆಲಸ ನಿಂದಾಗಿದೆ. ಸಭೆಯ ಅವಶ್ಯಕತೆ ಏನು? ಎಸ್, ದೇವರು ನನ್ನ ಯಾಕೆ ಆಶೀರ್ವದಿಸ್ತಿದ್ದಾರೆ? ಯಾಕೆ ನಾನು ಸಭೆ ಅವಶ್ಯಕತೆಗಳನ್ನು ಪೂರೈಸಬೇಕು. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತದೆ. ಈಗ ಓದಿದೆ ಅಲ್ಮ ತೆಗಿರಿ, 4ನೇ ಅಧ್ಯಾಯ. ದೇವ್ರ ವಾಕ್ಯ ಹೇಳ್ತದೆ, ಸಭೆಯ ಅವಶ್ಯಕತೆಗಳನ್ನ ಸಭೆಯ ಜನರು ಪೂರೈಸ್ತಾ ಇದ್ರು. ಓದ್ರಿ 33ನೇ ವಚನ, 32ರಿಂದ 4:32. ಓಕೆ. 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 ಹಲೋ, ದೇವರ ವಾಕ್ಯ ಏನ್ ಹೇಳ್ತದೆ? ಸಭೆಯಲ್ಲಿರುವ 3 ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನೋಡ್ರಿ, ಓದಿದ್ರಿ. ಮೊದಲನೇದು, ಅವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇಟ್ ಮೀನ್ಸ್ ವಾಟ್? ಅವರ ಸಭೆಯಲ್ಲಿರುವ ಐಕ್ಯತೆಯನ್ನ ಕಾಪಾಡ್ತಾ ಇದ್ರು, ಐಕ್ಯತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ರು. ದೇ ವರ್ ಪ್ರೊಟೆಕ್ಟಿಂಗ್ ದ ಯೂನಿಟಿ, ಒನ್ನೆಸ್, ಫೆಲೋಶಿಪ್ ಎಲ್ಲವನ್ನು ಅವರು ಸಂರಕ್ಷಿಸ್ತಾ ಇದ್ರು. ಯಾಕೆಂದ್ರೆ ಅವ್ರ ಹೃದಯವು ಪ್ರಾಣ ಒಂದೇ ಆಗಿತ್ತು. ಇವತ್ತು ನಮ್ಮ ಹೃದಯ ಪ್ರಾಣ ಒಂದೇ ಇದೆ ಹೇಳ್ರಿ. ಪಕ್ಕದವನು ಕೂತ್ಕೊಂಡ್ರೆ ನಮ್ಗೆ ಆಗುದಿಲ್ಲ. ಇವನು ಮುಂದೆ ನಾನು ಕೂತ್ಕೊಳ್ಬೇಕು, ಇವನ್ ಜೊತೆಗೆ ಕೂತ್ಕೊಳ್ಬೇಕು, ಇವಳ ಜೊತೆಗೆ ನಾನು ಕೂತ್ಕೊಳ್ಬೇಕು, ಇವಳನ್ನು ಮಾತಾಡ್ಸೋದಿಲ್ಲ, ಅವನನ್ನು ಮಾತಾಡ್ಸೋದಿಲ್ಲ. ಹಿಂಗಿದ್ರೆ ನಿಮ್ಮ ಹೃದಯ ಪ್ರಾಣ ಒಂದೇ ಇಲ್ಲ. ಆದ್ರೆ ಆದಿ ಸಭೆಯವರು ಸಭೆಯಲ್ಲಿ ಐಕ್ಯತೆಯನ್ನು ಕಾಪಾಡ್ತಾ ಇದ್ರು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀನು ಬಾವಿಗೆ ಕೂಡಿ ಬರುವಾಗ ನಿನ್ನ ಜವಾಬ್ದಾರಿ ಏನು? ಬರೀ ನೀರು ಕುಡಿದಲ್ಲ, ಆ ಬಾವಿಯನ್ನ ಸಂರಕ್ಷಿಸ್ಬೇಕು. ಅವ್ರು ಹೆಂಗೆ ಸಂರಕ್ಷಿಸ್ತಾ ಇದ್ರು? ಮೊದಲು ಸಭೆಯ ಐಕ್ಯತೆಯನ್ನು ಕಾಪಾಡ್ತಾ ಇದ್ರು, ಅನ್ಯೋನ್ಯತೆಯನ್ನು ಕಾಪಾಡ್ತಾ ಇದ್ರು. ಜಗಳ ಮನಸ್ತಾಪ ಏನೂ ಇರಲಿಲ್ಲ ಸಭೆಯಲ್ಲಿ. ಹೃದಯವು ಒಂದೇ ಆಗಿತ್ತು. ಎರಡನೇದಾಗಿ ಏನ್ ಮಾಡ್ತಿದ್ರು? ಕರ್ತನು ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ರು. ಇವರ ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ ಇನ್ ಇವರ್ ಚರ್ಚ್ ಏನು? ಯೇಸು ಕ್ರಿಸ್ತನ ಸತ್ಯವನ್ನ ಜನರಿಗೆ ತಿಳಿಸೋದು. ಯಾಕೆ 3000 ಜನ ಆದ್ರೂ ಸುಮ್ಮನೆ ಆದ್ರ? ಎವ್ರಿ ಡೇ ಜನರು ಹೋಗ್ತಾ ಇದ್ರು, ಸುವಾರ್ತೆ ಸಾರ್ತಾ ಇದ್ರು, ಜನರಿಗೆ ಯೇಸುವೆ ಸತ್ತವರನ್ನು ಎಬ್ಬಿಸಲ್ಪಟ್ಟಂತ ನಿಜವಾದ ದೇವರೆಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ರು. ಇದು ಅವರ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜನ ಸುವಾರ್ತೆ ನಾನು ಹೇಳ್ತೇನೆ, ಭಾಳ ಇಲ್ಲಿ ಕೆಲವು ಜನ ಇದ್ದಾರೆ, ಅವ್ರ ಲೈಫಲ್ಲೇ ಸುವಾರ್ತೆ ಹೇಳಿಲ್ಲೇನವರು. ಯಾಕೆ ಬೇಕ್ರಿ ನಮಗೆ? ನಾವು ಒಂದು ಬಂದ್ರೆ ಆಯ್ತಲ್ಲ ಸಭೆಗೆ. ಸ್ವಾರ್ಥಿ ನೀನು. ನಿನ್ನ ಜೊತೆಗಿರುವವರು, ನಿನ್ನ ಪರಿಚಯ ಇರುವಂಥವ್ರು, ನೀನು ಅಕ್ಕಪಕ್ಕದವರು, ಅವ್ರು ಎಲ್ಲರೂ ನರಕಕ್ಕೆ ಹೋದ್ರೆ ನಿನಗೆ ದೇವ್ರ ಲೆಕ್ಕ ಕೇಳ್ತಾನೆ.
ಅವರಿಗೆ ಸತ್ಯವನ್ನು ತಿಳಿಸುವ ರೆಸ್ಪಾನ್ಸಿಬಿಲಿಟಿ ನಿಂದು. ಅಷ್ಟೇ ಅಲ್ಲ, ಮೂರನೇದಾಗಿ ನಾವು ನೋಡ್ತೇವೆ 34ನೇ ವಚನದಲ್ಲಿ ಏನ್ ಹೇಳ್ತದೆ, ಅವರಲ್ಲಿ ಕೊರತೆ ಪಡೋನು ಒಬ್ಬನೇ ಇರಲಿಲ್ಲ. ಯಾಕೆ? ಕಾರಣ ಅವರು ಸಭೆಯಲ್ಲಿರುವಂತವ್ರೆಲ್ಲರೂ ಬರೀ ನೀರು ಕುಡಿತಿರ್ಲಿಲ್ಲ, ಇನ್ನೊಬ್ಬರಿಗೆ ನೀರನ್ನ ರೆಡಿ ಮಾಡ್ತಿದ್ರು. ಹೇಗೆ? ತಮ್ಮ ಆಸ್ತಿ ಅಂತಸ್ತಿ ಎಲ್ಲವನ್ನ ಮಾರಿ ಸಭೆ ಜನರ ಅವಶ್ಯಕತೆಗಳ ಪ್ರಕಾರ ಹಂಚ್ತಾ ಇದ್ರು. ಅಪೊಸ್ತಲರ ಪಾದಕ್ಕೆ ಬಂದು ಹಣ ಇಡ್ತಾ ಇದ್ರು. ಪ್ರಿಯರೇ, ನಿನ್ನ ಕಾಣಿಕೆ, ನಿನ್ನ ದಶಮ ಭಾಗ, ನೀನದ್ರಲ್ಲಿ ಫೇತ್ಫುಲ್ ಆಗಿದ್ರೆ ಅದು ಸಭೆಯ ಸೇವೆಗಾಗಿ ಉಪಯೋಗಿಸಲ್ಪಡ್ತದೆ, ಸಭೆ ಜನರ ಅವಶ್ಯಕತೆಗಳಿಗಾಗಿ ಉಪಯೋಗಿಸಲ್ಪಡ್ತದೆ. ಅದಕ್ಕಾಗಿ ದೇವರನ್ನ ಅಭಿವೃದ್ಧಿ ಪಡಿಸ್ತಿರ್ತಾರೆ. ಬಾವಿಯನ್ನ ಕಾಪಾಡೋ ರೆಸ್ಪಾನ್ಸಿಬಿಲಿಟಿ ನಮಗಿದೆ. ಸೊ ಈ 3 ಕಾರ್ಯಗಳು ಐಸಾಕನ ಲೈಫಲ್ಲಿ ನಾವು ನೋಡಿದ್ದೀವಿ. ಆತನು ಗುಡಾರವನ್ನು ಹಾಕಿಸಿದ, ಯಜ್ಞವೇದಿಯನ್ನು ಕಟ್ಟಿಸಿದ, ಬಾವಿಯನ್ನು ತೋಡ್ದ. ಗುಡಾರ ನನ್ನ ವೈಯಕ್ತಿಕ ಜೀವಿತ, ಟೆಂಪ್ರರಿ. ಅದಕ್ಕಾಗಿ ಹೆಚ್ಚು ಪ್ರಯಾಸ ಪಡೋ ಅವಶ್ಯಕತೆ ಇಲ್ಲ. ನನ್ನ ಅವಶ್ಯಕತೆಗಳನ್ನು ದೇವರು ಬಲ್ಲಾತನಾಗಿದ್ದಾನೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಾದ್ರೆ ದೇವರು ನನಗೆ ಒದಗಿಸಿ ಕೊಡ್ತಾನೆ. ಎರಡನೇದು, ಆತನ ಯಜ್ಞವೇದಿಯನ್ನು ಕಟ್ಟಿದ, ಅದು ನನ್ನ ಭಕ್ತಿ ಜೀವಿತ. ನನಗೂ ದೇವರಿಗೆ ಸಂಬಂಧ ಡೈಲಿ ಹೆಂಗಿದೆ. ಆತನ 3 ಭಕ್ತಿ ಜೀವಿತದಲ್ಲಿ 3 ಅನುಭವ ಆಯಿತು. ಒಂದು, ದೇವರನ್ನ ಅನುಭವಿಸಿದ, ಅಂದ್ರೆ ದೇವರನ್ನ ನೋಡ್ದ, ದೇವರ ಜೊತೆಗೆ ಮಾತನಾಡ್ದ, ದೇವರ ಸ್ವರವನ್ನ ಕೇಳಿಸಿದ. ಇದು ಎವ್ರಿಡೇ ನಮ್ಮ ಲೈಫಲ್ಲಿ ಆಗ್ಬೇಕು. ಮೂರನೇದಾಗಿ ಬಾವಿ ತೋಡಿಸಿದ. ಬಾವಿ ಅಂದ್ರೆ ಅದು ಸಭೆ. ಬಾವಿ ಯಾಕೆ? 3 ಕಾರಣ. ಒಂದು, ಕೂಡಿ ಬರುವ ಸ್ಥಳ, ನೀರು ಕುಡಿಯುವ ಸ್ಥಳ, ನೀರು ಸೇದುವ ಸ್ಥಳ. ಹಲೋ, ಅದೇ ಪ್ರಕಾರ ನಾವು ಸಭೆಯಾಗಿ ಕೂಡಿ ಬರಬೇಕು. ಸಭೆಯಲ್ಲಿ ದೇವರ ಆರಾಧನೆ ಮಾಡುವಾಗ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವಾಗ ನಾವು ಜೀವ ಜಲವನ್ನು ಕುಡಿತೇವೆ. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ನೀರನ್ನು ಒದಗಿಸುವ ಕೆಲಸ ನಮ್ದು. ಈ ಸಭೆಯನ್ನು ಸಂರಕ್ಷಿಸುವ ಕೆಲಸ ನಮ್ದಾಗಿದೆ. ಸೊ ವಾಕ್ಯವನ್ನು ಕೇಳಿದಂಥವ್ರು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ರಿ. ನಾವೆಲ್ಲ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ.